ಹರಿ ಓಂ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಹಿಂದವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಶ್ರೀಮದಾನಂದತೀ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಶ್ರೀಮಾನಂದತೀರ್ಥಮಕುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां प्रणमत्कामधेनुं च भजत्सुरतुरूपमं श्रीभावबोधकुत्पाद चिन्तामणि उपास्महे पूज्याय राघवेन्द्रार्य सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दुवे श्रीराघवेन्द्रगुरुवे नमोऽत्यन्तदयाळुवे सत्याभिज्ञकराज्योत्तां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारताम् ಈ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರೂನ್ ವಂದೇ ಮದ್ವೇಷ ಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಪಕ್ಷಮಾಸದ ಪರ್ವ ಕಾಲದಲ್ಲಿ ಗರುಡ ಪುರಾಣದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಅದರ ಜೊತೆಗೆ ಹರಿಕಥಾಮೃತಾರ್ಥ ಕೆಲವೊಂದು ಶ್ಲೋಕಗಳ ಪಿತೃಗಣ ಸಂಧಿಯ ಕೆಲವೊಂದು ಶ್ಲೋಕಗಳ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಭಗವಂತನಿಗೆ ಗರುಡ ಕೇಳ್ತಾನೆ, ಯಾವ ಯಾವ ಪಾಪಕ್ಕೆ ಯಾವ ಜನ್ಮವನ್ನು ಜೀವಿ ತಾಳ್ತಾನೆ, ನರಕದಲ್ಲಿ ಶಿಕ್ಷೆಯನ್ನು ಪಡೆದುಕೊಂಡು ಜನಿಸುವಾಗ ಯಾವ ಪಾಪದಲ್ಲಿ ಮಾಡಿದವನು ಯಾವ ರೀತಿ ಜನ್ಮ ತಾಳ್ತಾನೆ ಅನ್ನೋದನ್ನು ಕೇಳಿದ ಮೇಲೆ ಗರ್ಭವಾಸದಲ್ಲಿ ಜೀವಿ ಯಾವ ತರಹ ದುಃಖ ಪಡ್ತಾನೆ ಅನ್ನುವ ವಿಷಯವನ್ನು ಭಗವಂತ ವಿವರವಾಗಿ ಗರುಡನಿಗೆ ತಿಳಿಸ್ತಾನೆ. ಅದನ್ನು ತಿಳಿಸಿದ ಮೇಲೆ ಗರುಡ ದೇವರು ನಾರಾಯಣ ಕೇಳ್ತಾರೆ ಅಂತ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾರೆ. ಇತಿ ಶ್ರುತ್ವಾತು ಗರುಡ ಕಂಪಿತೋ ಅಶ್ವತ್ಥ ಪತ್ರವತೆ ಜನನಾಮುಪಕಾರಾರ್ಥಂ ಪುನಃ ಪಪ್ರಚ್ಛ ಕೇಶವಂ. ನರಕದ ವಿಷಯವನ್ನು ಕೇಳಿದ ಗರುಡ ಗಾಳಿಗೆ ಅಶ್ವತ್ಥಲೆಯಂತೆ ನಡುಗುತ್ತಾ ಇರುವ ಜೀವರ ಉಪಕಾರಕ್ಕೋಸ್ಕರ ಮತ್ತೆ ಕೇಶವನನ್ನು ಈ ರೀತಿ ಪ್ರಶ್ನೆ ಮಾಡ್ತಾನೆ. ಗರುಡ ದೇವ ನಮಗೋಸ್ಕರ ಪ್ರಶ್ನೆ ಮಾಡ್ತಾನೆ, ಅವನಿಗೆ ಗೊತ್ತಿಲ್ಲ ಅಂತ ಅಲ್ಲ. ಗರುಡ ಉವಾಚ ಕೃತ್ವಾ ಪಾಪಾನಿ ಮನುಜಾಃ ಪ್ರಮಾದಾತ್ ಬುದ್ಧಿತೋಪಿ ವಾ ನ ಯಾಂತಿ ಯಾತನಾ ಯಾಮ್ಯಾಃ ಕೇನ ಉಪಾಯೇನ ಕಥ್ಯತಾಂ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಮನುಷ್ಯ ತಿಳಿದೋ ತಿಳಿಯದೇನೋ ತಪ್ಪು ಮಾಡ್ತಾನೆ. ಸುಮಾರಾಗಿ ತಿಳಿದೇ ತಪ್ಪು ಮಾಡುವುದು ಮಾಡುವುದು ಇದು ತಪ್ಪು ಅಂತ ಗೊತ್ತಿದೆ ಅದು ತಪ್ಪು ಮಾಡ್ತಾನೆ. ಗೊತ್ತಿಲ್ಲದೆ ಕೆಲವೊಂದು ಸಾರಿ ಅಜ್ಞಾನದಿಂದ ಪ್ರಮಾದಗಳಾಗ್ತವೆ. ಅದಕ್ಕೆ ಅನೇಕ ರೀತಿಯ ಯಮಯಾತನೆಗಳನ್ನು ಜೀವ ಅನುಭವಿಸ್ತಾನೆ ನರಕದಲ್ಲಿ. ಯಾವ ಉಪಾಯಗಳಿಂದ ಯಮಲೋಕದ ಯಾತನೆಯನ್ನು ತಪ್ಪಿಸಿಕೊಳ್ಳಬಹುದು ತಪ್ಪು ಮಾಡಿಯು ಅಂತ ಗರುಡ ದೇವರು ಭಗವಂತನಿಗೆ ಕೇಳ್ತಾರೆ. ಮತ್ತೆ ಹೇಳ್ತಾರೆ, ಸಂಸಾರಾರ್ಣವಮಗ್ನಾನಾಂ ನರಾಣಾಂ ದೀನಚೇತಸಾಂ ಪಾಪೋಪಹತ ಬುದ್ಧೀನಾಂ ವಿಷಯೋಪಹತಾತ್ಮನಂ. ಯಾವ ಮನುಷ್ಯ ಈ ಸಂಸಾರ ಸಾಗರದಲ್ಲಿ ಮುಳುಗಿ ಬಹಳ ಅತ್ಯಲ್ಪ ಬುದ್ಧಿಯುಳ್ಳವನಾಗಿ
ಯಾರ ಬುದ್ಧಿಯು ಅವನು ಮಾಡಿದ ಪಾಪಕರ್ಮಗಳಿಂದ ಮಂಕಾಗ್ಬಿಟ್ಟಿದೆಯೋ, ಯಾವ ಆತ್ಮವು ಯಾರ ಆತ್ಮವು ವಿಷಯ ಭೋಗಗಳಿಂದ ಕಾಸಿ ಹೊಂದಿಬಿಟ್ಟಿದೆಯೋ ಅದು ಉದ್ಧಾರಾರ್ಥಂ ವದ ಸ್ವಾಮಿನ್ ಪುರಾಣಾರ್ಥ ವಿನಿಶ್ಚಯಂ ಉಪಾಯಂ ಏನ ಮನುಜಾಹ ಸದ್ಗತಿಂ ಯಾಂತಿ ಮಾಧವ. ಅಂಥವರ ಉದ್ದೇಶಕ್ಕೋಸ್ಕರ ಪುರಾಣಗಳ ಅರ್ಥಗಳಲ್ಲಿ ವಿಶೇಷವಾಗಿ ನಿಯಮಿಸಲ್ಪಟ್ಟ ಯಾವ ಉಪಾಯಗಳಿಂದ ಮನುಷ್ಯನು ಸದ್ಗತಿಯನ್ನು ಪಡೆಯುತ್ತಾನೆ, ಯಮಯಾತನೆಯನ್ನು ತಪ್ಪಿಸಿಕೊಳ್ಳುತ್ತಾನೆ ಹೇಳು ಎಂದು ಗರುಡ ದೇವರು ಭಗವಂತನಿಗೆ ಕೋರಿಕೆ ಮಾಡಿದಾಗ ಭಗವಂತ ಹೇಳ್ತಾನೆ, ಶ್ರೀ ಭಗವಾನುವಾಚ ಸಾಧು ಪೃಷ್ಟಂ ತ್ವಯಾ ತಾರ್ಕ್ಷ್ಯ ಮಾನುಷಾಣಾಂ ಹಿತಾಯ ವೈ ಶೃಣಶ್ವಾವಹಿತೋ ಭೂತ್ವಾ ಸರ್ವಂ ತೇ ಕಥಯಾಮ್ಯಹಂ. ನೀನು ಗರುಡನೇ, ಮನುಷ್ಯರ ಹಿತಕ್ಕೋಸ್ಕರ ನೀನು ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದ್ದೀಯ. ನಾನು ಎಲ್ಲವನ್ನೂ ಹೇಳುತ್ತೇನೆ, ನೀನು ಈಗ ಸಾವಧಾನವಾಗಿ ಕೇಳು ಅಂತ ಭಗವಂತ ಗರುಡ ದೇವನಿಗೆ ಮನುಷ್ಯ ಯಾವ ರೀತಿ ನರಕದ ಯಾತನೆಯನ್ನು ತಪ್ಪಿಸಿಕೊಳ್ಳಬಹುದು ಅನ್ನುವ ಬಗ್ಗೆ ವಿವರವಾಗಿ ತಿಳಿಸುತ್ತಾನೆ. ದುರ್ಗತಿ ಗತಿತಾ ಪೂರ್ವಂ ಅಪುತ್ರಾಣಾಂ ಚ ಪಾಪಿನಾಂ ಪುತ್ರಿಣಾಂ ಧಾರ್ಮಿಕಾಣಾಂ ತು ನ ಕದಾಚಿತ್ ಖಗೇಶ್ವರ. ಪುತ್ರಹೀನರಾದ ಪಾಪಿಗಳ ದುರ್ಗತಿಯನ್ನು ಹೇಳಿದ್ದೇನೆ ಮುಂಚೆ, ಪುತ್ರವಂತರಾದ ಧರ್ಮನಿಷ್ಠರು ಎಂದಿಗೂ ಹಾಗಾಗುವುದಿಲ್ಲ ಅಂತ ಹೇಳ್ತಾರೆ. ಪುತ್ರಜನ್ಮ ವಿರೋಧಸ್ಯ ಯದಿ ಕೇನಾಪಿ ಕರ್ಮಣ ಕದಾ ಕಚ್ಚಿದುಪಾಯೇನ ಪುತ್ರೋತ್ಪತ್ತಿಂ ಪ್ರಸಾದಯೇತ್. ಪುತ್ರ ಅಂದರೆ ಯಾರು? ಪುತ್ ಎಂಬ ನರಕದಿಂದ ಜೀವನನ್ನು ತನ್ನ ಒಂದು ಪಿತೃವನ್ನು ಕಾಪಾಡುವವನೇ, ಪಾರು ಮಾಡುವವನೇ ಪುತ್ರ ಅಂತ ಹೇಳ್ತಾರೆ. ಪುತ್ರನಾದವನು ಜೀವನಿಗೆ ಮೋಕ್ಷ ತಂದುಕೊಡ್ಲಿಕ್ಕಾಗೋದಿಲ್ಲ. ಅವನ ಕರ್ಮ ಅವನು ಅನುಭವಿಸಲೇಬೇಕು. ಆದರೆ ಅದಕ್ಕೆ ಬರುವ ಅಡಚಣೆಗಳನ್ನು ಪರಿಹಾರ ಮಾಡ್ತಾನೆ. ಅವನು ಸಾಧು ಪುತ್ರನಾಗಿದ್ದರು. ಅವನು ಯಾವ ರೀತಿ ಪುತ್ರ ಎಣಿಸಿಕೊಳ್ತಾನೆ ಅಂದರೆ, ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಚ್ಚ ತ್ರಿಭಿ ಪುತ್ರಸ್ಯ ಪುತ್ರತಾ. ಯಾವುದೇ ತರಹ ಬಂಧುಗಳಿದ್ದರೂ ಎಲ್ಲ ಬಂಧುಗಳಿಗಿಂತ ಅತಿ ಹೆಚ್ಚಾಗಿ ರಕ್ಷಿಸುವವನು ಅಂದರೆ ಪುತ್ರ. ಯಾವ ತರಹ ಪುತ್ರ ಅನ್ಸ್ಕೊಳ್ತಾನೆ ಅವನು? ತಂದೆ ತಾಯಿಗಳು ಬದುಕಿದ್ದಾಗ ಅವರ ಮಾತನ್ನು ಕೇಳಿ ಅವರಿಗೆ ಗೌರವ ಕೊಟ್ಟು ಅವರ ಅಧೀನವಾಗಿದ್ದು ನಡೆದುಕೊಳ್ಳುವುದು. ಅಂದರೆ ಒಳ್ಳೆಯವನಾಗಿದ್ದು, ತಂದೆ ತಾಯಿನ ಒಳ್ಳೆಯವರಾಗಿದ್ದು, ಭಗವದ್ಭಕ್ತರಾಗಿದ್ದು, ಅವರು ಏನಾದರೂ ಹೇಳಿದರೆ ಅದನ್ನು ನಡೆಸಿಕೊಡುವುದು ಅವನ ಧರ್ಮ. ಪಿತೃವಾಕ್ಯ ಪರಿಪಾಲನೆ ಅದರ ಧರ್ಮ. ಹಾಗಂದ್ಬಿಟ್ಟು ತಂದೆ ತಾಯಿಗಳು ಮಾತು ಕೇಳಲೇಬೇಕು ಅಂತ ತಂದೆ ತಾಯಿ ಕೊಲೆಗಡಗನಾಗಿ ಕೊಲೆ ಮಾಡುವಂಥ ಶಾಸ್ತ್ರ ಹೇಳುತ್ತೆ ಅಂತಿಲ್ಲ. ಶಾಸ್ತ್ರ ಹೇಳುತ್ತೆ ಅವರು ಹರಿಭಕ್ತರಾಗಿದ್ದು, ಶಾಸ್ತ್ರೋಕ್ತವಾಗಿ ಇದ್ದು ನಿಮಗೆ ಒಳ್ಳೆಯ ಉಪದೇಶವನ್ನು ಮಾಡಿದರೆ ನೀವು ಕೇಳುವುದು ಅಷ್ಟೇ, ಅವರುಗಳಿಗೆ ಗೌರವಿಸುವುದು ಅಷ್ಟೇ ಮಾಡಬೇಕಾಗತ್ತೆ. ಅದು ಒಂದು. ಆಮೇಲೆ ಪ್ರತ್ಯಬ್ಧಂ ಭೂರಿ ಭೋಜನಾತ್. ಮೃತನಾದ ಮೇಲೆ ಪ್ರತಿ ವರ್ಷ ಕಾಲ ಪ್ರಾಪ್ತ ಶ್ರಾದ್ದ ಮಾಡಬೇಕು. ಭೂರಿ ಭೋಜನವನ್ನು ಹಾಕಬೇಕು ಬ್ರಾಹ್ಮಣರಿಗೆ. ಇದನ್ನ ಎಲ್ಲರೂ ಮಾಡ್ತಾರೆ, ದುಡ್ಡಿರುತ್ತೆ, ಅವ್ರು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಮಾಡ್ತಾರೆ ಇಲ್ಲೋ ಅವರವರ ವಿಮರ್ಶೆಗೆ ಬಿಟ್ಟಿದ್ದು, ಶ್ರದ್ಧೆಯಿಂದ ಮಾಡಬೇಕು. ಆಮೇಲೆ ಜೀವನದಲ್ಲಿ ಒಮ್ಮೆಯಾದರೂ ಗಯಾಕ್ಷೇತ್ರಕ್ಕೆ ಹೋಗಿ ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನ ಮಾಡಬೇಕು. ಈ ಮೂರು ಮಾಡಿದರೆ ಅವನು ಪುತ್ರ ಅನಿಸ್ಕೊಳ್ತಾನೆ, ಇಲ್ಲ ಅಂದರೆ ಪುತ್ರ ಅನಿಸ್ಕೊಳ್ಳೋದಿಲ್ಲ. ಎರಡನ್ನ ಮಾಡಿಬಿಡ್ತಾರೆ, ಹೇಗೋ ಹೋಗಿ ಸದ್ಯ ಇರುತ್ತೋ ಬಿಡುತ್ತೋ ಪಿಂಡ ಅಂತ ಅಲ್ಲಿ ವಿಷ್ಣು ಪಾದದ ಮೇಲೆ ಹಾಕ್ಬಿಡ್ತಾರೆ. ಅವನು ಹಾಕು ಅಂತಾನೆ ಹಾಕ್ತಾರೆ. ಹಾಕಿದವ್ರಿಗೆ ಗೊತ್ತು ಇವನು ಎಷ್ಟಿದ್ದೆ ಅಂತ, ಹಾಕಿದ್ಕೊಂಡವನಿಗೆ ಗೊತ್ತು ಅವನು ಎಷ್ಟಿದ್ದೆ ಅಂತ. ಆಮೇಲೆ ಭೂರಿ ಭೋಜನವಂತನ್ನು ಹಾಕಿಸ್ತಾರೆ. ತಂದೆ ತಾಯಿಗಳು ಬದುಕಿದ್ದಾಗ ಅವರ ಮಾತನ್ನು ಕೇಳುವುದು ಅಂತಿದೆಯಲ್ಲ, ಇದು ಈಗಿನವರಿಗೆ ಬಹಳ ಕಷ್ಟ.
ತಂದೆ ತಾಯಿಗಳು ಏನು ಹೇಳಿದ್ರು ನಿಮಗೇನು ಗೊತ್ತು ನನಗೆ ಗೊತ್ತು ಅನ್ನುವ ಪುತ್ರರು ಜಾಸ್ತಿ. ಈ ಶ್ರಾದ್ದ ಕರ್ಮ ಏನು ಮಾಡ್ತೀರಾ, ಅವನು ಸತ್ತವನೇನು ಬಂದು ತಿಂತಾನ, ಯಾತಕ್ಕೆ, ಇದೆಲ್ಲ ವೇಸ್ಟು, ಮನಿ ವೇಸ್ಟು, ಟೈಮ್ ವೇಸ್ಟ್, ಉಪಯೋಗ ಇಲ್ಲ, ಮೂಢನಂಬಿಕೆ ಅಂತ ತಿರುಗಾಡೋರು ಪುತ್ರರಿದ್ದಾರೆ. ಇವರು ಪುತ್ರರು ಅಂತ ಎಂದೂ ಕರೆಸ್ಕೊಳ್ಳಲ್ಲ, ಎಂದೆಂದಿಗೂ ಕರೆಸ್ಕೊಳ್ಳಲ್ಲ ಪುತ್ರರು ಅಂತ. ಮುಂದೆ ಅವರ ಜೀವನದಲ್ಲಿ ಅವರಾಗಲಿ ಅವರ ಮಕ್ಕಳಾಗಲಿ ಅವರ ಮೊಮ್ಮಕ್ಕಳಾಗಲಿ ಪಿತೃಶಾಪದಿಂದ ಬಳಲ್ತಾರೆ. ಸುಪುತ್ರ ಪಡೆಯಬೇಕಾದರೆ ಪಿತರಂ ಮಾರಯಿತ್ವಾಚ ಮಾತರಂ ಚ ತತ್ಪುನಃ ಪ್ರಯಾತ್ಯೇವ ಸ ದುಷ್ಟಾತ್ಮ ಪೂರ್ವ ವೈರಾನುಭಾವತಃ ಅಂತ ಹೇಳ್ತಾರೆ. ಸುಪುತ್ರ, ಒಳ್ಳೆಯ ಪುತ್ರ ದೊರೆಯಬೇಕಾದರೆ ಬಹಳ ಬಹಳ ಪುಣ್ಯ ಮಾಡಿರಬೇಕು. ಎಂಥ ತಂದೆ ತಾಯಿಗಳು ಧರ್ಮಿಷ್ಠರಾಗಿದ್ದರೂ ಮಗ ಪಾಪಿಷ್ಠನಾಗಿ ಹುಟ್ಟುವ ಸಂಭವ ಇದೆ. ಸುಪುತ್ರ ಹುಟ್ಟಿದ ಅವನ ಒಡನಾಟಗಳಿಂದ ತಂದೆ ತಾಯಿಗಳು ಬಹಳ ಸಂತೋಷ ಪಡ್ತಾರೆ. ಯುವಕನಾದಾಗಲೂ ಅವನು ತಂದೆ ತಾಯಿಗಳಿಗೆ ಪ್ರಿಯವನ್ನೇ ಮಾಡ್ತಾನೆ. ಅವನು ಪಿಂಡದಾನಿ ಶ್ರಾದ್ದಾದಿಕೆಗಳನ್ನು ಅವರ ಅಂತ್ಯ ಆದ ಮೇಲೆ ಮಾಡ್ತಾನೆ. ಅವರಿಗೆ ಕಾಶಿ ಗಯಾ ತೀರ್ಥ ಕ್ಷೇತ್ರಗಳನ್ನು ಮಾಡಿಸಿ ತೀರ್ಥ ಮಾತ್ರ ಮಾಡಿ ತೀರ್ಥ ವಿಧಿಯನ್ನು ಪೂರೈಸ್ತಾನೆ. ಪ್ರತಿನಿತ್ಯವೂ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಹಾಕಿಸ್ತಾನೆ. ತಂದೆಗೆ ಒಳ್ಳೆಯ ಸದ್ಗತಿಯನ್ನು ಕೊಟ್ಟು ಸುಪುತ್ರ ಎನಿಸಿಕೊಳ್ತಾನೆ. ಇವನು ಕೊಟ್ಟ ಪಿಂಡ ಆಯಾ ಜೀವಿಗಳಿಗೆ ಎಂದು ಹೇಳಿದ್ದೆ, ಆಯಾ ಜೀವಿಗಳು ಅವರ ತಂದೆ ತಾಯಿಗಳು ಯಾವ ಜನ್ಮದಲ್ಲಿ ಹುಟ್ಟಿದ್ದಾರೋ ಆಯಾ ಜನ್ಮಗಳಲ್ಲಿ ಆಯಾ ಪಕ್ಷಿಗೆ ಪ್ರಾಣಿಗೆ ಆಯಾ ಋಷಿಗೆ ಅನುಗುಣವಾಗಿ ಆಹಾರವನ್ನು ಭಗವಂತ ಪಿತೃದೇವತೆಗಳು ತಂದಿನ ಮೂಲಕ ಒದಗಿಸ್ತಾನೆ. ಅವರಿಗೆ ತಾವು ತಿಂದ ತೃಪ್ತಿಯಾಗತ್ತೆ. ಈಗ ನಾವು ಏನಾದರೂ ಆಹಾರ ತಿಂದು ತೃಪ್ತಿ ಪಡ್ತಿದ್ದೀವಿ ಅಂದರೆ ಯಾರೋ ನಮ್ಮ ಪೂರ್ವಜರು ಶ್ರಾದ್ದ ಮಾಡಿದ ಪುಣ್ಯ, ನಾವು ಮಾಡಿದ್ದಲ್ಲ ರೀ, ನಮ್ಮ ಹಿರಿಯರು ಮಾಡಿದ ಪುಣ್ಯ, ಪಿತೃಜರು ಯಾರೋ ಮಾಡಿದ ಪುಣ್ಯ. ನನ್ನಿಂದ ಏನೂ ಆಗಲ್ಲ. ಆಮೇಲೆ ಇನ್ನೊಬ್ಬ ಥರ ಪುತ್ರರು ಇರ್ತಾರೆ, ಉದಾಸೀನರು. ತಂದೆ ತಾಯಿಗಳ ಸೇವೆಯ ವಿಷಯದಲ್ಲಿ ಯಾವಾಗಲೂ ಸೋಮಾರಿಗಳಾಗಿರ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಉದಾಸೀನ ಮಾಡ್ತಾರೆ. ಏನೂ ತೆಗೆದುಕೊಳ್ಳೋದು ಇಲ್ಲ, ಕೊಡೋದು ಇಲ್ಲ, ಕೋಪನೂ ಇಲ್ಲ, ಸಂತೋಷನೂ ಇಲ್ಲ. ಯಾವಾಗಲೂ ಒಂದು ಬಂಡೆ ಕಲ್ ಥರ ಇರ್ತಾರೆ. ಹಾಗೆ 4 ರೀತಿಯ ಪುತ್ರರು ಕರ್ಮಾನುಸಾರ ಪುತ್ರರಾಗಿಯೂ ಪುತ್ರಿಯಾಗಿಯೂ ಹುಟ್ಟುತ್ತಾರೆ. ತಂದೆ ತಾಯಿಗಳಾಗಿಯೂ ಬಾಂಧವರಾಗಿಯೂ ಜನಿಸ್ತಾರೆ. ಹಿಂದಿನ ಸಾಲವನ್ನು ಪಡೆಯಬೇಕು ಅಥವಾ ಹಿಂದಿನ ಸಾಲವನ್ನು ತೀರಿಸಲು ಅವರ ಮಕ್ಕಳಾಗಿ ಹುಟ್ಟುತ್ತಾರೆ. ಈ ಸಂಸಾರದಲ್ಲಿ ಯಾರು ಯಾರಿಗೆ ಪುತ್ರರು, ಯಾರು ಪತ್ನಿ, ಯಾರು ಬಾಂಧವರು, ಯಾರು ಯಾರಿಗೂ ಇಲ್ಲ. ತನಗೆ ತಾನೇ ಬಂದು ಪತ್ನಿ ಪುತ್ರಾದಿಗಳು ಯಾರೂ ಅವನ ಜೊತೆಗೆ ಬರೋದಿಲ್ಲ, ಯಾರೂ ಅವನ ಪಾಪ ಪುಣ್ಯ ಕರ್ಮಗಳಿಗೆ ಭಾಗಿಯಾಗೋದಿಲ್ಲ. ಮಸಣದವರೆಗೆ ಬರಬೇಕು ಹೊರತು ಏನು ಮಾಡಲಿಕ್ಕಾಗಲ್ಲ ಅವ್ರಿಗೆ. ಹರಿವಂಶ ಕಥಾಂ ಶ್ರುತ್ವಾ ಶತಚಂಡೀ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಪುತ್ರಮುತ್ಪಾದಯೇತ್ಸದಿ. ಹರಿವಂಶದ ಕಥೆಯನ್ನು ಕೇಳುವುದರಿಂದ, ಶತಚಂಡೀ ವಿಧಾನದಿಂದ, ಭಕ್ತಿಯಿಂದ ಶಿವನಂತರ್ಯಾಮಿಯಾದ ಭಾರತೀಯರವನ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಸಂಕರ್ಷಣ ರೂಪಿ ಪರಮಾತ್ಮನನ್ನು ಬುದ್ಧಿವಂತಾದ ಮನುಷ್ಯ ಆರಾಧಿಸುವುದರಿಂದ ಸಂತಾನ ಉತ್ಪತ್ತಿಯನ್ನು ಪಡೆಯುತ್ತಾನೆ. ಅಕಸ್ಮಾತ್ತಾಗಿ ಮಕ್ಕಳಿಲ್ಲಪ್ಪ, ಯಾರಿಗೂ ಪುತ್ರರಿಲ್ಲ,
ಬೇರೆ ಯಾರಾದರೂ ಮೃತರಾದಾಗ ಅವರ ಅಂತ್ಯಕ್ರಿಯೆಯನ್ನು ಎಲ್ಲವನ್ನು ಮಾಡಿದರೆ, ಸಂಸ್ಕಾರ ಮಾಡಿದರೆ ಅವರ ಪಾಪಗಳೆಲ್ಲ ನಾಶವಾಗಿ ಅವನು ಸ್ವರ್ಗ ಸೇರ್ತಾನೆ, ಹೀಗಂತ ಪದ್ಮಪುರಾಣದಲ್ಲಿ ಹೇಳಿದೆ. ಯೋಷಿತ್ ಪುಷ್ಪ ಪಾಲಾನಾಂ ಚ ಬಾಲಾನಾಂ ಘಾತಿನಿ ತಥಾ ಫಲಾನಾಂ ಕರ್ತನ ಕರಿ ಮಾತು ಪಿತೃವಿಯೋಗಿನಿ. ಪರರ ಗರ್ಭಸ್ರಾವ ಯಾರು ಮಾಡಿಸ್ತಾರೋ ಇಂಥವರ ಸಂಪರ್ಕ ಮಾಡುವುದು, ಪಾಪಗಳಿಂದ ಋತುಮತಿಯಾಗದಿರುವುದು, ಮೃತರಾದ ಮಕ್ಕಳು ಕದಲಿ ವಂದ್ಯ ಹೆಣ್ಣು ಸಂತಾನವಾಗುವುದು, ಗರ್ಭಸ್ರಾವ ಆಗುವುದು, ಈ 5 ದೋಷಗಳಿರ್ತಾವೆ. ಇಂತಹ ದೋಷಗಳೆಲ್ಲ ಹರಿವಂಶ ಎಂಬ ಪುರಾಣದ ಕಥೆಯನ್ನು ಶ್ರವಣ ಮಾಡಿದರೆ ನಾಶ ಆಗ್ತವೆ, ಪರಿಹಾರ ಆಗ್ತವೆ. ಸುವರ್ಣದಾನ, ಮೃತದಾನ, ಚಪ್ಪಲಿ ದಾನ, ಛತ್ರಿ, ಕೋಲು, ಚಾಪೆ ಇವುಗಳನ್ನು ದಾನ ಮಾಡಿ ಹರಿವಂಶವನ್ನು ಕೇಳಬೇಕು ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅದನ್ನು ಮಾಡಿದರೆ ಅವರು ಪುತ್ರವಂತರಾಗ್ತಾರೆ, ಎಲ್ಲ ದೋಷ ನಿವಾರ ಆಗಿ ಅಂತ ಹೇಳುತ್ತೆ. ಪುನ್ನಾಮೋ ನರಕಾದ್ಯಸ್ಮಾತ್ ಪಿತರಂ ತ್ರಾಯತೆ ಸುತಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ. ಅದೇ ಪುತ್ರ ತನ್ನ ತಂದೆಯನ್ನು ಪುಮ್ಮೆಂಬ ಅನ್ನ, ನೀರು, ನೆರಳು ಇಲ್ಲದ ನರಕದಿಂದ ರಕ್ಷಿಸ್ತಾನೆ. ಆದ್ದರಿಂದ ಸ್ವತಃ ಬ್ರಹ್ಮನೇ ಅವನನ್ನು ಪುತ್ರ ಅನಿಸುತ್ತಾ ಕರೆಸ್ತಾನೆ. ತಂದೆ ಮೃತರಾದ ಮೇಲೆ ಪ್ರತಿಯೊಂದು ವರ್ಷವೂ ಶ್ರದ್ಧೆಯಿಂದ ಶ್ರಾದ್ದ ಮಾಡಿದವನಿಗೆ ಗೈಗೆ ಹೋಗಿ ವಿಷ್ಣುಪಾದ ಪಿಂಡ ಹಾಕುವುದರಿಂದ ಅವನು ಪುತ್ರ ಎನಿಸಿಕೊಳ್ತಾನೆ. ಇಲ್ಲದಿದ್ದರೆ ಪುತ್ರ ಅನಿಸಿಕೊಳ್ಳಲು ಆಗೋದಿಲ್ಲ. ಇತಿ ವೇದೈರಪಿ ಪ್ರೋಕ್ತಂ ಪುತ್ರ ಮಾಹಾತ್ಮ್ಯಮುತ್ತಮಂ ತಸ್ಮಾತ್ ಪುತ್ರಮುಖಂ ದೃಷ್ಟ್ವಾ ಮುಚ್ಯತೆ ಪೈತೃಕಾತೃಣ. ಹೀಗೆ ವೇದಗಳು ಈ ರೀತಿ ಉತ್ತಮವಾದ ಪುತ್ರನ ಮಹಾತ್ಮೆಯನ್ನು ಹೇಳಿದೆ. ಆದ್ದರಿಂದ ಪುತ್ರನ ಮುಖವನ್ನು ನೋಡಿ ಪಿತೃಗಳ ಋಣದಿಂದ ಜೀವನು ಮುಕ್ತನಾಗ್ತಾನೆ. ಹಾಗೆಯೇ ಪೌತ್ರಸ್ಯ ಸ್ಪರ್ಶನಾನ್ ಮರ್ತ್ಯೋ ಮುಚ್ಚತೆ ಚ ಋಣತ್ರಯಾತ್ ಲೋಕಾನತ್ತೇ ದಿವಪ್ರಾಪ್ತಿ ಪುತ್ರ ಪೌತ್ರ ಪ್ರಪೌತ್ರ ಕೈಹಿ. ಮೊಮ್ಮಗನ ಕರಸ್ಪರ್ಶದಿಂದ ಮನುಷ್ಯನು 3 ಗುಣಗಳಿಂದ ಬಿಡುಗಡೆ ಹೊಂತಾನೆ: ಮಗ, ಮೊಮ್ಮಗ, ಮರಿಮಗ. ಇದರಿಂದ ಯಮಲೋಕಾದಿಗಳನ್ನು ದಾಟಿ ಸ್ವರ್ಗಲೋಕವನ್ನು ಸಾರ್ತಾನೆ ಅಂತ ಹೇಳ್ತಾನೆ ಭಗವಂತ. ಬ್ರಾಹ್ಮೋಡ ಪುತ್ರೋನ್ನೇತಿ ಸಂಗೃಹೀತತ್ವದೋನಯೇತ್ ಏವಂ ಜ್ಞಾತ್ವಾ ಖಗಶ್ರೇಷ್ಠ ಹೀನ ಜಾತಿತಾಂಶ್ಚಿತೆ. ಚೆನ್ನಾಗಿ ವೇದೋಕ್ತವಾಗಿ ಸಮಾನ ವರ್ಣದ ಸ್ತ್ರೀ ಪುರುಷರನ್ನು ವಿವಾಹ ಮಾಡುವುದಕ್ಕೆ ಬ್ರಾಹ್ಮ ವಿವಾಹ ಅಂತ ಕಳಿಸ್ಕೊಳ್ತಾರೆ. ಇಂತಹ ಸ್ತ್ರೀಗೆ ಬ್ರಾಹ್ಮೋಡ ಅಂತ ಕರೀತಾರೆ. ಈ ಬ್ರಹ್ಮ ವಿಧಿಯ ವಿವಾಹದಿಂದ ಹುಟ್ಟಿದ ಮಗನು 10 ನೋಡಿ, ಬ್ರಹ್ಮ ವಿಧಿಯಿಂದ ವಿಹಿತವಾಗಿ ಸ್ವರ್ಣದವರನ್ನು ಮದುವೆಯಾದ ಮಗಳು 10 ತನ್ನ ಹಿಂದಿನ 10 ಉತ್ತರ ತಲೆಗಳು, ತನ್ನ ಹಿಂದಿನ 10 ಪೂರ್ವ ತಲೆಗಳು, ಮುಂದಿನ 10 ಉತ್ತರ ತಲೆಗಳು, ಇವುಗಳನ್ನು ಉದ್ಧಾರ ಮಾಡ್ತಾನೆ. ವರ್ಣಬಾಹಿರನಾಗದೆ ತನ್ನ ವರ್ಣದಲ್ಲಿ ಬಂದಿರುವ ಕನ್ಯೆಯನ್ನು ವರಿಸಿದರೆ ಅವನ ಪೂರ್ವಜರ 10 ಕುಲದವರು, ಅವನ ಮುಂದೆ ಬರುವ ಉತ್ತರದ 10 ಕುಲದವರು ಉದ್ಧಾರ ಆಗ್ತಾರೆ. ಅಂದ್ರೆ ಏನರ್ಥ? ಸ್ವರ್ಣದವರನ್ನು ಮದುವೆಯಾಗದೆ ಇದ್ದರೆ, ಬೇರೆಯವರುಗಳನ್ನು ಮದುವೆಯಾದರೆ, ಇತರೀಯ ವರ್ಣದವರನ್ನು ಮದುವೆಯಾದರೆ ಅವನ ಪೂರ್ವದ 10 ಕುಲ, ಮುಂದಿನ 10 ಕುಲ ಅಧಪ್ಪತನಕ್ಕೆ ಬೀಳುತ್ತೆ. ಅವರಷ್ಟೇ ಬೀಳಲ್ಲ ರೀ. ಅಯ್ಯೋ ಏನು ಮಾಡಲಿಕ್ಕಾಗತ್ತೆ, ನಮ್ಮ ಮಕ್ಕಳು ಹಿಂಗೆ ಮಾಡಿದ್ರು, ಏನು ಮಾಡಬೇಕು ಅಂತಂದರೆ ನಿನ್ನ ಅಪ್ಪ ಅವರ ಅಪ್ಪ 10 ತಲೆಮಾರು, ಮುಂದೆ ಬರುವ 10 ತಲೆಮಾರು ಕೂಡ ನರಕದಲ್ಲಿ ಬೀಳುತ್ತೆ. ಸವರ್ಣೇಭ್ಯ ಸವರ್ಣಾಸು ಯೇ ಪುತ್ರ ಔರಸಾ ಖಗ ತಯೇವ ಶ್ರಾದ್ದಾದಾನೇನ ಪಿತॄಣಾಂ ಸ್ವರ್ಗಹೇತವಃ ಸಾಧ್ಯೇನ ಪುತ್ರದತ್ತೇನ ಸ್ವರ್ಯಾತೀತಿ ಕಿಮುಚ್ಯತೆ ಪ್ರೇತೋಪಿ ಪರದತ್ತೇನ ಗತ ಸ್ವರ್ಗಮತೋ ಶೃಣು.
ಇಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ, ಬಬ್ರುವಾಹನ ಅನ್ನ. ಇದು ಅರ್ಜುನನ ಮಗ ಬಬ್ರುವಾಹನನ ಕಥೆಯಲ್ಲ. ಸುದೇವನೆಂಬ ವೈಶ್ಯ ಪ್ರೇತನಾಗ್ತಾನೆ. ಬಬ್ರುವಾಹನ ಎಂಬ ರಾಜ ಮಾಡಿದ ಶ್ರಾದ್ದಾದಿಗಳಿಂದ ಸ್ವರ್ಗಕ್ಕೆ ಹೋಗ್ತಾನೆ. ಹಾಗಾದ ಮೇಲೆ ಪುತ್ರನು ಮಾಡಿದ ಶ್ರಾದ್ದದಿಂದ ತಂದೆ ಸ್ವರ್ಗ ಸೇರಲ್ಲ ಅಂತೇನು? ಯಾರೋ ವೈಶ್ಯ ಪ್ರೇತನಾಗಿರ್ತಾನೆ. ಬಬ್ರುವಾಹನ ಅನ್ನೋ ರಾಜ ಅವನಿಗೆ ಕರ್ಮಕ್ರಿಯೆಗಳನ್ನು ಮಾಡಿಸಿದಾಗ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ. ಹಾಗೆ ಮಾಡಿಸಿದವನೇ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಪುತ್ರರು ಮಾಡಿದರೆ ಸ್ವರ್ಗಕ್ಕೆ ಹೋಗಲ್ಲ ಅಂತೇನು ಅರ್ಥ ಇದೆಯಾ? ಇಲ್ಲ. ಅತ್ರೈವೋದಾರಿಷ್ಯೆ ಅಹಮಿತಿ ವಹಾಸಂ ಪುರಾತನಂ ಔರ್ಧ್ವದೇಹಿಕದಾನಸ್ಯ ಪರಂ ಮಹಾತ್ಮ್ಯ ಸೂಚಕಂ. ಔರ್ಧ್ವದೇಹಿಕ ದಾನವಾದ ಉತ್ತಮವಾದ ಮಹಾತ್ಮ್ಯ ಸೂಚಕ ಒಂದು ಪ್ರಾಚೀನ ಇತಿಹಾಸವನ್ನು ನನಗೆ ಹೇಳ್ತೀನಿ ಅಂತಾನೆ. ಇದರಿಂದ ಮುಂದೆ ಏನು ಹೇಳ್ತಾರೆ ನೋಡಿ. ಹಿಂದೆ ಪ್ರೇತೋಪಿ ಪರದತ್ತೇನ ಅಂತ ಹೇಳಿದರು. ಅಂದರೆ ಪ್ರೇತೋಪಿ ಪರದತ್ತೇನ ಗತಸರ್ವಗಂ ಅಂದರೆ ಮಾನ ಅಪಮಾನ ಕಾಂಚನ ಮಣ್ಣು ಶತ್ರು ಮಿತ್ರರಲ್ಲಿ ಸಮಾನವಾಗಿ ಇರ್ತಾನೆ. ಅವನು ಪ್ರೇತ ಆಗೋದಿಲ್ಲ. ಅತಿಥಿ ಅಭ್ಯಾಗತ ಗುರುಪಿತೃಗಳು ಇವರ ಸೇವೆ ಆಸಕ್ತನಾದವನು ಪ್ರೇತನಾಗುವುದಿಲ್ಲ. ಹೇನು ತಿಗಣೆ ಸೊಳ್ಳೆ ಮೊದಲಾದ ದಶಂಕ ಕರ್ಮೀಟಗಳನ್ನು ಸರ್ವ ಪ್ರಾಣಿಗಳನ್ನು ಹಿಂಸಿಸದೆ ಪಾಲಿಸುವವನು ಪ್ರೇತನಾಗುವುದಿಲ್ಲ. ನೋಡಿ, ನಾವು ದಿವಸ ಸೊಳ್ಳೆನ ಹಿಂಸಿಸ್ತೀವಿ, ತಿಗಣೆ ಹಿಂಸಿಸ್ತೀವಿ. ನಾವೇನು ಹಿಂಸೆ ಮಾಡದೆ ಇರೋದೇ ಇಲ್ಲ. ಅಪಾಡಿಗೆ ಸುಮ್ಮನೆ ಇರ್ತವೆ, ಅವನು ನೋಡ್ತೀವಿ. ಈ ಥರ ಹಿಂಸೆ ಮಾಡ್ತೀವಿ, ಈ ಥರ ಹಿಂಸೆ ಮಾಡಬಾರ್ದು ಅಂತ ತೋರಿಸ್ತಾನೆ ಭಗವಂತ. ಅತಿಥಿ ಅಭ್ಯಾಗತರು. ಅತಿಥಿಗಳು ಅಂದರೆ ಕರೆಯದಲ್ಲೇ ಬರುವವರು. ಈಗ ನಮ್ಮನೆಯಲ್ಲಿ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಅಂತಿರ್ತೀವಿ. ಆ ಟೈಮ್ನಲ್ಲಿ ಯಾರೋ ಬಂದರು, ಬ್ರಾಹ್ಮಣರು ಬಂದರು ಅಂದರೆ ಅವರು ಕರೆಯದೇ ಬಂದವರು ಅತಿಥಿಗಳು. ಅವರಿಗೆ ಭೋಜನ ಮಾಡಿದ ಮೇಲೆ ನಾವು ಮಾಡ್ತೀವಿ. ಮುಂದೆ ಕಿತ್ತರಿ ಹಿಂದಿನ ಕಾಲದಲ್ಲಿ ಯಾವಾಗಲೂ ಶಾರದಲ್ಲಿದೆ. ಹಿಂದಿನ ಕಾಲದಲ್ಲಿ ಅಡುಗೆ ಮಾಡಿಟ್ಬಿಟ್ಟು ಯಾರಾದರೂ ಅತಿಥಿಗಳು ಬರ್ತಾರಾ ಅಂತ ಕಾಯಬೇಕು. ಅತಿಥಿಗಳು ಬಂದರೆ ಭಗವಂತ ಕಳಿಸಿದ್ದಾನೆ ಅಂತ. ಅತಿಥಿಗಳು ಬಂದರೆ ಅವರಿಗೆ ಊಟ ಹಾಕಿ ನಾವು ಮಾಡಬೇಕು. ಅತಿಥಿಗಳು ಬರೋ ತನಕ ಕಾಯೋ ಪದ್ಧತಿ ಇತ್ತು. ಮನೆಯಲ್ಲಿ ಗಂಡನೇ ಕಾಯಲ್ಲ, ಹೆಂಡ್ತಿನೇ ಕಾಯಲ್ಲ. ಅವನು ಯಾವಾಗ ಬರ್ತಾನೆ, ಅವನು ಹಾಕೊಂಡು ಊಟ ಮಾಡ್ತಾನೆ. ಇವ್ರು ಯಾವಾಗ ಬರ್ತಾರೆ, ಇವ್ರು ತಿಂತಾರೆ. ಯಾರು ಇಲ್ಲ ಅಂದರೆ ಸ್ವಿಗ್ಗಿಗೋ ಝೊಮ್ಯಾಟೋಕ್ಕೋ ಆರ್ಡರ್ ಮಾಡ್ತಾರೆ, ಅವನೇನೋ ತಂದು ಹಾಕ್ತಾನೆ, ತಿಂತಾರೆ. ಇನ್ನು ಇವರು ಉದ್ಧಾರ ಆಗುವಂದ್ರೆ ಎಲ್ಲಿಂದ ಆಗ್ತಾರೆ? ಪುರಾ ತ್ರೇತಾಯುಗೇ ತಾಕ್ಷ್ಯಃ ರಾಜಾಸೀತ್ ಬಬ್ರುವಾಹನಃ ಮಹೋದಯೇ ಪುರೇ ರಮ್ಯೆ ಧರ್ಮನಿಷ್ಠೋ ಮಹಾಬಲ. ಪೂರ್ವಕಾಲದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ಮನೋಹರವಾದ ಮಹೋದಯ ಎಂಬ ಪುರ ಇತ್ತು. ಆ ಮಹೋದಯ ಎಂಬ ಪುರದಲ್ಲಿ ಧರ್ಮನಿಷ್ಠನಾದ ಮಹಾಬಲಿಷ್ಠನಾದ ಬಬ್ರುವಾಹನ ಎಂಬ ರಾಜ ಇದ್ದ. ಭಗವಂತ ಹೇಳ್ತಾ ಇದ್ದಾನೆ ಆ ಕಥೆನ. ಯಜ್ಞಾದಾನಪತಿ ಶ್ರೀಮಾನ್ ಬ್ರಹ್ಮಣ್ಯಶ್ಚಾದಿವತ್ಸಲ ಶೀಲಾಚಾರ ಗುಣೋಪೇತೋ ದಯಾ ದಾಕ್ಷಿಣ್ಯ ಸಂಯುತ. ಅವನು ಯಜ್ಞಗಳನ್ನು ಮಾಡ್ತಾ ಇರ್ತಾನೆ. ಶ್ರೇಷ್ಠವಾದ ದಾನಿ, ಧನವಂತ, ಬ್ರಾಹ್ಮಣರನ್ನು ಗೌರವಿಸ್ತಾ ಇರ್ತಾನೆ, ಸಾಧುಗಳನ್ನು ಪ್ರೀತಿಸ್ತಾ ಇರ್ತಾನೆ, ಶೀಲಾಚಾರ ಮಾಡ್ತಾ ಇರ್ತಾನೆ, ಸದ್ಗುಣ ಸಂಪನ್ನ, ದಯಾದಾಕ್ಷಿಣ್ಯದಿಂದ ಕೂಡಿದವನು ಆದವನು ಬಬ್ರುವಾಹನ ಆಗಿರ್ತಾನೆ. ಅವನು ರಾಜ್ಯವನ್ನು ಬಹಳ ಧರ್ಮದಿಂದ ರಾಜ್ಯ ಆಡ್ತಾ ಇರ್ತಾನೆ. ಪ್ರಜೆಗಳನ್ನು ತನ್ನ ಪೌರಸ ಪುತ್ರದಂತೆ ಕಾಣ್ತಾ ಇರ್ತಾನೆ. ನಿತ್ಯವೂ ಕ್ಷತ್ರಿಯ ಧರ್ಮದಲ್ಲಿ ಆಸಕ್ತನಾಗಿರ್ತಾನೆ. ಅಪರಾಧಿಗಳನ್ನು ಮಾತ್ರ ದಂಡಿಸ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಒಂದ್ಸತಿ ಏನ್ ಮಾಡ್ತಾನೆ ರಾಜ ಅಂದ್ರೆ, ಸ ಕದಾಚಿನ್ ಮಹಾಬಾಹು ಸಸೈನ್ಯೋ ಮೃಗಯಾಂ ಗತಃ ವನಂ ವಿವೇಶ ಗಹನಂ ನಾನಾ ವೃಕ್ಷ ಸಮನ್ವಿತಂ. ಒಂದ್ಸಲ ಆ ಮಹಾನುಭಾವವಾದ ಬಬ್ರುವಾಹನ ಸೈನ್ಯ ಸಮೇತವಾಗಿ ದುಷ್ಟ ಮೃಗಗಳನ್ನು ಬೇಟೆಯಾಡಿ ಕಾಡಿಗೆ ಹೋಗ್ತಾನೆ. ಬೇಟೆಯಾಡಲು ಅನೇಕ ವೃಕ್ಷಗಳಿಂದ ಕೂಡಿದ ಒಂದು ದಟ್ಟವಾದ ಕಾಡನ್ನು ಪ್ರವೇಶಿಸ್ತಾನೆ ಬಬ್ರುವಾಹನ. ಆ ವನ ಹೇಗಿರುತ್ತೆ ಅಂದರೆ, ನಾನಾ ಮೃಗಗಣಾಕೀರ್ಣಂ ನಾನಾ ಪಕ್ಷಿ ವಿನಾದಿತಂ ವನಮಧ್ಯೆ ತದಾ ರಾಜ ಮೃಗಂ ದೂರಾದ ಪಶ್ಯತ.
ಆ ವನ ನಾನಾ ತರಹ ಪ್ರಾಣಿಗಳಿಂದ ಗುಂಪಿನಿಂದ ಕೂಡಿರುತ್ತೆ, ನಾನಾ ಪ್ರಕಾರದ ಪಕ್ಷಿಗಳಿಂದ ತುಂಬಿ ಹೋಗಿರುತ್ತೆ. ರಾಜ ಆ ಕಾಡಿನ ಮಧ್ಯದಲ್ಲಿ ಒಂದು ಜಿಂಕೆಯನ್ನು ದೂರದಿಂದಲೇ ನೋಡ್ತಾನೆ. ತೇನ ವಿದ್ಯೋ ಮೃಗಾತೀವ ಬಾಣೇನ ಸುದುಡೇನ ಚ ಬಾಣಮಾದಾಯ ತಂ ತಸ್ಯ ವನೇ ದರ್ಶನಮೀವಾನ್. ರಾಜ ಏನ್ ಮಾಡ್ತಾನೆ, ಆ ಜಿಂಕೆಯನ್ನು ಬೇಟೆ ಆಗಬೇಕು ಅಂತ ಹೇಳಿ ಒಂದು ಬಲಿಷ್ಠವಾದ ಬಾಣದಿಂದ ಜಿಂಕೆಗೆ ಬಾಣ ಬಿಡ್ತಾನೆ. ಜಿಂಕೆ ಬಹಳವಾಗಿ ಗಾಯಗೊಳ್ಳುತ್ತೆ. ಗಾಯಗೊಂಡು ಬಿಟ್ಟು ಬಾಣದ ಸಮೇತ ಕಾಡಿನೊಳಗೆ ಹೋಗಿ ಮಾಯ ಆಗತ್ತೆ, ಕಣ್ಮರೆಯಾಗತ್ತೆ ಜಿಂಕೆ. ಅವನು ಜಿಂಕೆಯನ್ನು ಹುಡ್ಕೊಂಡು ಹೋಗ್ತಾನೆ. ರಕ್ತ ಬೀಳ್ತಾ ಇರುತ್ತೆ, ಅದನ್ನು ನೋಡ್ಕೊಂಡು ಜಿಂಕೆಯನ್ನು ಹುಡ್ಕೊಂಡು ಹೋಗ್ತಾನೆ. ಇನ್ನೊಂದು ಭಯಂಕರ ಕಾಡನ್ನು ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಹೋಗ್ತಾನೆ ಬಬ್ರುವಾಹನ. ಕ್ಷುಕ್ಷಾಮಕಂಠೋ ನೃಪತಿ ಸಮಹಂತಾಪ ಮೂರ್ಛಿತ ಜಲಾಶಾಯಂ ಸಮಾಸದ್ಯ ಶಾಸ್ತ್ವಯೇವ ವ್ಯಗಾತ. ಹಸುವೆ ಬಾಯಾರಿಕೆಗಳಿಂದ ಆ ರಾಜ ಮಾರ್ಗದಲ್ಲಿ ಬಹಳ ಆಯಾಸವಾಗತ್ತೆ, ಗಂಟಲು ಒಣಗತ್ತೆ. ಇನ್ನೇನು ನೀರು ಸಿಗ್ತಾನೆ, ಮೂರ್ಛೆ ಹೋಗಬೇಕು. ಅಲ್ಲಿ ಒಂದು ಜಲಾಶಯ ಕಾಣುತ್ತೆ, ಅವನಿಗೆ ಕೆರೆ ಸರೋವರ ಕಾಣುತ್ತೆ. ಅಲ್ಲಿ ಕುದುರೆಯಿಂದ ಇಳಿಯದೆ ಕುದುರೆ ಸಮೇತವಾಗಿ ಹೋಗಿ ಸ್ನಾನ ಮಾಡ್ತಾನೆ ಬಬ್ರುವಾಹನ ರಾಜ. ನೀರು ಹೇಗಿರುತ್ತೆ ಅಂತ ವರ್ಣನೆ ಮಾಡ್ತಾರೆ. ಪಪವು ತದುಕಂ ಶೀತಂ ಪದ್ಮಗಂಧಾದಿವಾಸಿತಂ ತಥೋ ಅವತೀರ್ಯ ಸಲಿಲ್ಲ ವಿಶ್ರಮೋ ಬಬ್ರುವಾಹನ. ಆ ಕಮಲದ ಸುವಾಸನೆಯಿಂದ ಕೂಡಿದ್ದ ನೀರು, ಸುಗಂಧವಾದ ನೀರು, ಶೀತಲವಾದ ನೀರು. ಆ ನೀರನ್ನು ಕುಡಿದುಕೊಂಡು ರಾಜ ಶ್ರಮವನ್ನು ಪರಿಹರಿಸಿಕೊಳ್ತಾನೆ. ಅನಂತರ ಬಬ್ರುವಾಹನ ನೀರಿನಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ನೋಡ್ತಾನೆ. ದದರ್ಶ ನೆಗ್ರೋದುತರಂ ಶೀತಚ್ಛಾಯಂ ಮನೋಹರಂ ಮಹಾವಿಟವ ವಿಸ್ತೀರ್ಣಂ ಪಕ್ಷಿ ಸಂಘ ನಿನಾದಿತಂ. ಅಲ್ಲಿ ಹೊರಗೆ ಬರ್ತಾನೆ. ತಂಪಾದ ನೆರಳಿರುತ್ತೆ. ದೊಡ್ಡ ದೊಡ್ಡ ಕೊಂಬೆಗಳುಳ್ಳ ಚಿಲಿಪಿಲಿ ಶಬ್ದ ಮಾಡುವ ಪಕ್ಷಿಗಳಿಂದ ಕೂಡಿದ ಒಂದು ದೊಡ್ಡ ಆಲದ ಮರವನ್ನು ಬಬ್ರುವಾಹನ ನೋಡ್ತಾನೆ. ಆ ಆಲದ ಮರದ ಕಾಡಿಗೆಲ್ಲ ಮಹಾದೊಡ್ಡ ರೀತಿಯಲ್ಲಿರ್ತದ್ದು. ಆಲದ ವೃಕ್ಷದ ಹತ್ತಿರ ಹೋದ ರಾಜ ಅದರ ಬುಡದಲ್ಲಿ ವಿಶ್ರಾಂತಿ ತಗೊಳ್ತಾನೆ. ಆವಾಗ ಏನಾಗತ್ತೆ ಅಂದ್ರೆ, ಅತಪ್ರೇತಂ ತದಾದರ್ಶವು ಕ್ಷುತ್ರೋಡ್ಭ್ಯಾಂ ವ್ಯಾಕುಲೇಂದ್ರಿಯಂ ಉತ್ಕಚಂ ಬಲಿದಂ ಕುಬ್ಜಂ ನಿರ್ಮಾಂಸಂ ಭೀಮದರ್ಶನಂ. ಆ ಸಮಯದಲ್ಲಿ ಹಸಿವು ಬಾಯಾರಿಕೆಗಳಿಂದ ಈ ಪ್ರೇತ ಇಂದ್ರಿಯಗಳಿಂದ ಕೂಡಿದ ಕದರದ ಕೂಲುಳ್ಳು ಮಲಿನವಾದ ಗೂರ್ಬೆಲ್ಲು ಮಾಂಸರಹಿತವಾದ ನೋಡಿದ ಭಯಂಕರವಾದ ಒಂದು ಪ್ರೇತವನ್ನು ಅವನು ನೋಡ್ತಾನೆ ವಿಶ್ರಮಿಸ್ಕೊಳ್ಬೇಕಾದ್ರೆ ಆಲದ ಮರದ ಕೆಳಗೆ. ಪ್ರೇತಗಳು ಇವೆಯೇ ಅಂತ ಕ್ವಶನ್ ಮಾಡಿ ಸ್ಕಾಂತ ನಾಗರದಲ್ಲಿ 17ನೇ ಅಧ್ಯಾಯದಲ್ಲಿ ಬರುತ್ತೆ. ವಿದೂರಥ ಪ್ರೇತಗಳ ಸಂಭಾಷಣೆಯಲ್ಲಿ ಪ್ರೇತ ಜನ್ಮ ಬರಲು ಕಾರಣವನ್ನು ತಿಳಿಸ್ತಾನೆ. ನೀರು ಒಂದು ಸತಿ ವಿದೂರರಾಥ ಅವನೇನ್ ಮಾಡ್ತಾನೆ, ಬೇಟೆ ಹೋಗಿರ್ತಾನೆ. ನೀರು ಆಹಾರ ಇಲ್ಲದೆ ತಲೆ ತಿರುಗಿ ಬೀಳ್ತಾನೆ. ಆವಾಗ 3 ಪ್ರೇತಗಳು ಕಾಣ್ತಾವೆ. ಅದಕ್ಕೆ ಹೇಳ್ತಾರೆ ತ್ರೀನ್ ಪ್ರೇತಾನ್ ಸುಧಾರುಣಾತ್ ಅಂತ. ಹೇಗಿರುತ್ತವೆ ಪ್ರೇತಗಳು? ಕೂದಲುಗಳು ಊರ್ಧ್ವಮುಖವಾಗಿ ನಿಮಿಲಿ ನಿಂತಿರುತ್ತ, ಕೆಂಪಾದ ಕೆಂಗಣ್ಣುಳ್ಳ, ಕಪ್ಪಾದ ಹಲ್ಲುಗಳುಳ್ಳ, ಕೃಶವಾದ ಉದರವುಳ್ಳ 3 ಪ್ರೇತಗಳನ್ನು ನೋಡ್ತಾನೆ. ನೋಡಿ, ಪ್ರೇತಗಳ ಹೇರ್ಸ್ಟೈಲ್ ಏನು? ಕೂದಲು ನೆಟ್ಟಗೆ ನಿಲ್ಲುವುದು. ಈಗಿನವರ ಯುವಕರ ಹೇರ್ಸ್ಟೈಲ್ ಏನು? ಕೂದಲು ನೆಟ್ಟಾಗೆ ನಿಲ್ಲೋದು. ಅಂದ್ರೆ ನೀವೇ ನೋಡ್ಕೊಳ್ಳಿ ಯಾವ ಥರ ನಮ್ಮ ಸ್ಟೈಲ್ ಇದೆ. ಪ್ರೇತದ ಹೇರ್ ವಿನ್ಯಾಸವನ್ನು ಮಾಡ್ಕೊಡ್ತಾರೆ ಇವರು, ಕೂದಲು ವಿನ್ಯಾಸವನ್ನು. ಅದು ಶುದ್ಧ ಅಶಾಸ್ತ್ರೀಯ, ಅಮಂಗಳ. ಅದು ಅವನು ನೋಡಿದ ತಕ್ಷಣ ಭಯಗೊಳ್ತಾನೆ ರಾಜ. ನೀನು ಯಾರು? ಈ ರೀತಿ ಘೋರ ರೂಪವನ್ನು ತರಿಸಿದ್ದೀಯಲ್ಲ, ನೀನು ಯಾರು? ಒಂದು ಪ್ರೇತಗಳಲ್ಲಿ ಜ್ಯೇಷ್ಠನಾದ ಮಾಂಸಾದ ಅಂತ ಪ್ರೇತ ಹೇಳುತ್ತೆ. ನಾನು ಮಾಂಸಾದ, ಇವನು ಮಾಂಸಾದಕ, ಇವನು ಕೃತಜ್ಞ. ನಾವು 3 ಸಹ ಪಾಪ ಮಾಡಿ ಪ್ರೇತರಾಗಿ ಈ ಕಾಡಿನಲ್ಲಿ ಅಲ್ದಾಡ್ತಾ ಇದ್ದೇವೆ ಅಂತ ಹೇಳುತ್ತೆ. ಅವನು ಕೇಳ್ತಾನೆ ರಾಜ, ಅಲ್ಲಪ್ಪ, ತಂದೆ ತಾಯಿಗಳು ಸಾಮಾನ್ಯವಾಗಿ ಹೆಸರಿಡ್ತಾರೆ ನನಗೆ, ನಿಮಗೆ ಈ ಹೆಸರಿಗೆ ಕಾರಣ ಏನು ಅಂತ ಕೇಳ್ತಾನೆ. ಪ್ರೇತ ಜನ್ಮ ಬರಲಿಕ್ಕೆ ಕಾರಣ ಏನು ಅಂತ. ನಮ್ಮ ಕರ್ಮದಿಂದ ನಮಗೆ ಈ ಜನ್ಮ ಬಂದಿದೆ.
ನಾವು ಮೂವರು ಯಾರವರು ಆ ಪ್ರೇತರು? ನಾವು ಮೂವರು ಬ್ರಾಹ್ಮಣನ ಮಕ್ಕಳು, ದೇವರಾತ ಅಂತ. ಆದರೆ ನಾವು ನಾಸ್ತಿಕರು, ಶಾಸ್ತ್ರ ಮರ್ಯಾದೆ ಮೀರಿದವರು, ಪರದಾರಾರದರು, ಪಾಪಕರ್ಮಿಗಳು, ಶುಭ ಕರ್ಮ ಲೇಷವೂ ಇಲ್ಲದವರು. ಶಾಸ್ತ್ರದ ಮರ್ಯಾದೆ, ಶಾಸ್ತ್ರ ಅಂದರೆ ಮರ್ಯಾದೆ ಇಲ್ಲ, ಶಾಸ್ತ್ರದ ನಿಯಮವನ್ನು ಪಾಲನೆ ಮಾಡೋದಿಲ್ಲ. ಆಮೇಲೆ ಪರದಾರತರು, ಪರರ ಪತ್ನಿಗೆ ಆಸೆ ಮಾಡುವವರು, ಪಾಪಕರ್ಮಿಗಳು, ಬರೇ ಪಾಪಕರ್ಮವನ್ನು ಮಾಡುವರು, ಶುಭಕರ್ಮವನ್ನು ಎಳ್ಳಷ್ಟೂ ಮಾಡುವುದಿಲ್ಲ. ತಮ್ಮ ಬಾಯಿಯ ಜಿಹ್ವ ನಾಲಿಗೆಯ ಚಾಪಲ್ಯದಿಂದ ಮಾಂಸಾಹಾರವನ್ನು ತಿಂತಿದ್ದೆ. ಇದರಿಂದ ನನಗೆ ಮಾಂಸಾಂಧ ಅಂತ ಹೆಸರು ಬಂತು. ಬ್ರಾಹ್ಮಣನಾದವನು ಮಾಂಸವನ್ನು ತಿಂದರೆ ಅವನು ಮಾಂಸಾದ ಎಂಬ ಪ್ರೇತನಾಗ್ತಾನೆ. ಈ ಎರಡನೇ ಅವನು ಏನು ಮಾಡ್ತಿದ್ದ? ಜಿಹ್ವಾಲೌಲ್ಯ ಪ್ರಸಂಗೇನ ಮಯಾ ಭುಕ್ತುಂ ಸದಾಮಿಷಂ ತೇನಮೇ ಕರ್ಮಜಂ ನಾಮ ಮಾಂಸಾದಾಖ್ಯಂ. ಎರಡನೆಯನ್ನು ಪ್ರತಿ ದಿವಸ ಭೋಜನ ಮಾಡ್ತಿದ್ದ ಅವನು. ಅಲ್ಲ ಆಚಾರ್ಯ, ನಾವು ದಿವಸ ಊಟ ಮಾಡ್ತೀವಲ್ಲ ಅಂದರೆ ದಿವಸವೂ ದೇವರ ಪೂಜೆ ಮಾಡದೆ ಊಟ ಮಾಡ್ತಾ ಇದ್ದ. ಇವನು ದೇವರಿಗೆ ಪೂಜೆಯಲ್ಲಿ ಏನನ್ನೂ ಅರ್ಪಿಸದೆ ಅದನ್ನು ತಿಂತಾ ಇದ್ದ. ಆದ್ದರಿಂದ ಅವನು ಪ್ರೇತನಾದ. ಅವನು ಪ್ರೇತನಾದ ಅಂದರೆ ಅವನು ಮಾಂಸಾದಕನಾದ, ಕೃತಜ್ಞನಾದ. ಇವನು ದೇವತಾ ಪೂಜೆ ಮಾಡದೆ ತಿಂದ ಈ ಪ್ರೇತ ವಿದೈವತ ಎಂಬ ಕರ್ಮ ನಾಮ ಹೊಂದತ್ತೆ. ಮೂರನೇ ಕೃತಜ್ಞ ಪಾಪ ಪಿಶಾಚಿ, ಕೃತಜ್ಞ ಪ್ರೇತ. ಅದು ಏನು ಮಾಡುತ್ತೆ? ಯಾಕೆ ಬಂತು ಅಂದರೆ ಅದು ತನಗೆ ಯಾರ್ಯಾರು ಉಪಕಾರ ಮಾಡಿದಾರೋ ಅವರಿಗೆಲ್ಲ ಅಪಕಾರನೇ ಮಾಡ್ತಾ ಇತ್ತು. ಯಾರಾದರೂ ದುಡ್ಡು ಕೊಟ್ರಪ್ಪ ಸಾಲ ಅಂತ ಕೇಳ್ತಾರೆ, ನೀ ಕೊಟ್ಟೇ ಇಲ್ಲ ಸಾಲ, ನಾನು ಇಸ್ಕೊಂಡೇ ಇಲ್ಲ ಸಾಲ, ನಾನು ಕೊಡಲ್ಲ, ಹಿಂಗೆ ಅಪಕಾರ ಮಾಡೋದು. ಅಥವಾ ಅವನೇನು ಹೊಡೆದು ಬಿಡೋದು, ಮಾಡಿರುವ ಉಪಕಾರವನ್ನು ನಾಶ ಮಾಡೋದು. ಆ ಕರ್ಮದಿಂದ ಕೃತಜ್ಞ ಎಂದು ಕರೆದುಕೊಳ್ತಾನೆ. ರಾಜನೇ ಪ್ರೇತ ಭಾವವೆಂದರೆ ಅದೊಂದು ನರಕವೇ ಸರಿ, ಪಾರಾಗುವುದು ಬಹಳ ಕಷ್ಟ ಅಂತ ಪ್ರೇತಗಳು ಹೇಳ್ತವೆ. ಅವರಿಗೆ ಯಾವ ಥರ ಪ್ರೇತಗಳಿಗೆ ಆಗುತ್ತೆ ಅಂದರೆ, ಹಸುವಿಯಿಂದ ಕಂಗಾಲಾಗಿರ್ತಾರೆ, ಜ್ಞಾನವೇ ಇರಲ್ಲ, ಮನಸ್ಸು ಮಹಾಚಂಚಲವಾಗಿರುತ್ತೆ, ದಿಕ್ಕುಗಳಾಗಲಿ ದೇಶ ವಿದೇಶವಾಗಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಸೂರ್ಯನು ಉದಯ ಆದರೆ ಬೆಳಗಾದಂತೆ ಅವಕ್ಕೆ ತೋರುತ್ತೆ. ಅವ್ರ ಜೊತೆ ಮತ್ತೆ 5 ಪ್ರೇತಗಳಿದಾವಂತೆ. ಪರ್ಯುಷಿತ, ಸೂಚೀಮುಖ, ಶೀಘ್ರಗ, ರೋಹಕ, ಲೇಖಕ ಎಂಬ ಪ್ರೇತಗಳು. ಅವರ ಕರ್ಮದಿಂದಲೇ ಅವರಿಗೆ ಹೆಸರು. ಬ್ರಾಹ್ಮಣರು ಮನೆಗೆ ಬಂದಾಗ ಬಿಸಿಯಾದ ರುಚಿಯಾದ ಅನ್ನಾದಿಗಳನ್ನು ತಾನು ತಿಂದು ಬಿಡೋದು. ಆಚಾರ ಬರ್ತಾರೆ, ಇವ್ರಿಗೆ ಏನಪ್ಪ, ಇವರು ದೇವರಿಗೇನೋ ಮಾಡಿರ್ತೀವಿ, ಇವ್ರು ಬರ್ತಾರೆ, ನಾವು ಮಾತ್ರ ಒಳಗಡೆ ಫಸ್ಟ್ ಕ್ಲಾಸ್ ಅಕ್ಕಿ ಊಟ ಮಾಡಿಬಿಡೋದು. ಅವರಿಗೆ ಮಾತ್ರ ಹಳಸಿದ ಅನ್ನವನ್ನು ಬ್ರಾಹ್ಮಣರಿಗೆ ಹಾಕ. ಅಲ್ಲ, ನೀವು ಹೊಸ್ತಿದ್ದೀರಾ ಅಂತೀರಾ, ನಮ್ಮನೆಗೆ ಇರೋದೇ ನಿನ್ನೆ ಮಾಡಿದ್ದು ಅಥವಾ ಯಾವಾಗೋ ಮಾಡಿದ್ದು, ಅದನ್ನು ತಿನ್ಕೊಂಡು ಹೋಗಿ, ಹೊಸ್ತಿದೆ ಅಂತೀರಾ ತಿನ್ಕೊಂಡು ಹೋಗಿ ಅಂತಂದು ತಾನು ಮಾತ್ರ ಮನೆಗೆ ಚೆನ್ನಾಗಿ ಮಾಡ್ಕೊಂಡು ತಿನ್ಬಿಡೋದು. ಅವನು ಆ ರೀತಿ ಬ್ರಾಹ್ಮಣರಿಗೆ ಮಾಡುತ್ತಿದ್ದ ಕಾರಣ ಅವನು ಪರ್ಯುಷಿತ ಎಂಬ ಪ್ರೇತನ ಜನ್ಮ ಪಡಿತಾನೆ. ಎರಡನೆಯ ಪ್ರೇತ ಸೂಚಿ ಮುಖ. ಯಾಕೆ ಸೂಚಿ ಮುಖ? ಸೂಜಿ ಅಂತ ಮುಖ ಯಾಕೆ ಅಂತಂದ್ರೆ ಅದಕ್ಕೆ ಯಾವಾಗಲೂ ಬ್ರಾಹ್ಮಣರಿಗೆ ಚುಚ್ಚಿ ಚುಚ್ಚಿ ಸೂಜಿಯಿಂದ ಚುಚ್ಚುವಂತೆ ಮಾತಾಡಿ ಅವಮಾನಿಸ್ತಾ ಇರ್ತಾನೆ. ನೀವು ಬ್ರಾಹ್ಮಣರ, ನೀವೇನು ಮಾಡ್ತೀರಾ? ನೀವು ಏನು ಮಾಡಲ್ಲ, ನೀವು ಅನಾಚಾರಿಗಳು, ನೀವು ದುರಾಚಾರಿಗಳು, ನೀವೇನು ಮಾಡ್ತಾ ಇಲ್ಲ ಅಂತ ಯಾವಾಗಲೂ ಬ್ರಾಹ್ಮಣರಿಗೆ ನೊಂದಿಸಿ ಅವಮಾನಿಸ್ತಾ ಇರ್ತಾನೆ. ಅದಕ್ಕೆ ಅವನು ಸೂಚಿ ಮುಖ ಅನ್ನುವ ಪಿಶಾಚಿ ಆಗ್ತಾನೆ. ಇನ್ನೊಂದು, ಬ್ರಾಹ್ಮಣರು ಈಗ ಬರ್ತಾರೆ ನಮ್ಮ ಮನೆಗೆ ಊಟಕ್ಕೆ ಅಂದರೆ ಮನೆ ಬಾಗಿಲು ಹಾಕೊಂಡು ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕು. ಇತ್ರ ತಾನೇ ಬ್ರಾಹ್ಮಣರಿಗೆ ಹಾಕಲಿಲ್ಲ ಅಂದರೆ ಪಾಪ, ಮನೆ ಬಾಗಿಲು ಹಾಕ್ಬಿಡೋದಪ್ಪ, ಬೀಗ ಹಾಕೊಂಡು ಹೋಗ್ಬಿಡೋದು. ಬರೋದು ರಾತ್ರಿ 8 ಗಂಟೆಗೆ, ಯಾವ ಬ್ರಾಹ್ಮಣ ಹೋಗಿರ್ತಾನೆ, ಇರಲ್ಲ. ನಾವೇನು ಮಾಡೋಣಪ್ಪ, ಇದ್ರೆ ಆಗ್ತಾ ಇದ್ವಿ, ಇದ್ರಿಲ್ಲ. ನಾ ಇರಲಿಲ್ಲ, ಏನು ಮಾಡೋದು ಅಂದರೆ ಇವನು ಶೀಘ್ರಗ ಎಂಬ ಹೆಸರಿನ ಪ್ರೇತ ಆಗ್ತಾನೆ. ಬ್ರಾಹ್ಮಣ ಬರ್ತಾನೆ ಅಂತ ಗೊತ್ತಿದ್ದು ಅವನ ಆಹಾರ ಹಾಕ್ಬೇಕಲ್ಲ ಅಂತ ಮನೆ ಬಿಟ್ಟು ಹೊಡೋಗ್ಬಿಟ್ರೆ ಅವನು ಶೀಘ್ರಗ ಅಂತ ಪ್ರೇತ ಆಗ್ತಾನೆ. ಅವನಿಗೆ ಮಹಾ ಐಶ್ವರ್ಯ ಇದೆ, ಸಂಪತ್ತಿದೆ, ಬಂದವನಿಗೆ ಒಂದು ಹಿಡಿ ಕಾಸು ದಾನ ಮಾಡಲ್ಲ ಅಂತ ಅವನು ಪ್ರೇತನಾಗ್ತಾನೆ. ಏನು ಬೇಕು ಅಂದರೆ ಎಲ್ಲ ನನಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ಆ ಮೊಮ್ಮಕ್ಕಳಿಗೂ ಬೇಕು, ಅವ್ರ ಮೊಮ್ಮಕ್ಕಳಿಗೂ ಬೇಕು ಅಂತ ಮಾಡ್ತಾನೆ. ಒಬ್ಬರಿಗೆ ಒಂದನ್ನೂ ಲೋಭಿ, ಒಬ್ಬರಿಗೆ ಒಂದನ್ನೂ ಕೊಡೋದಿಲ್ಲ. ಅವನು
ಪ್ರೇತನಾಗ್ತಾನೆ. ಇನ್ನೊಬ್ಬ ಅತಿಥಿ ನೋಡಿ ಬಹಳ ಮಜಾ ಇದ್ದಾನೆ. ಇನ್ನೊಬ್ಬನು ಪ್ರೇತ. ಅವನೇನಂದ್ರೆ ಅತಿಥಿಗಳು ಬರ್ತಾರೆ, ಅಭ್ಯಾಗದ ಹತ್ರ ಕೂಡಿಸ್ತಾನೆ, ಇಲ್ಲೇ ಕುತ್ಕೊಳ್ಳಿ ನಿಮ್ಗೆ ಹುಡುಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮೆಲ್ಲಕ್ಕೆ ಮನೆಯಲ್ಲಿ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ತಾನು ಮಾಡಿದ್ದನ್ನೆಲ್ಲ ತಿಂತ್ಕೊಂಡ್ಬಿಟ್ಟು ಆಮೇಲೆ ಬರ್ತಾನೆ. ತಾನು ತಿಂದ್ಬಿಟ್ಟು ಇವ್ರಿಗೆ ಗೊತ್ತಾಗಿಲ್ಲ ಅಂತ ಬೇರೆ ಕಡೆಗೆ ಹೋಗ್ಬಿಟ್ಟು ಮನೆಯಲ್ಲಿ ಬೇರೆ ಕಡೆ ಕುತ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ಬರ್ತಾನೆ. ಅವನಿಗೇನು ಬಂತು? ರೋಹಕ ಅಟ್ಟಾಲಕ ಎಂಬ ಹೆಸರನ್ನ ಪ್ರೇತ ಆಗ್ತಾನೆ. ಐದನೆಯ ಪ್ರೇತ ಯಾವುದಪ್ಪ ಅಂದ್ರೆ, ಹಸಿದ ಬ್ರಾಹ್ಮಣ ಮನೆಯ ಬಂದು ಅನ್ನ ಮಾಡಿದಾಗ, ಅನ್ನ ಬೇಕೆಂದು ಕೇಳಿದಾಗ ಸುಮ್ಮನೆ ಏನು ಹೇಳಲ್ಲ, ಕೊಡ್ತೀನಿ ಮಾಡ್ತೀನಿ ಅಂತ ಹೇಳ, ನೆಲ ಕೆದರುತ್ತಾ ಇರ್ತಿರ್ತಾನೆ, ಏನು ಹೇಳಲ್ಲ. ಅವನು ಲೇಖಕ ಎಂಬ ಪ್ರೇತನಾಗ್ತಾನೆ. ಇದು ಪದ್ಮಪುರಾಣದ ಸೃಷ್ಟಿ 27ನೇ ಅಧ್ಯಾಯದಲ್ಲಿ ಬಂದಿದೆ. ಲೇಖ ಪ್ರೇತ ಎಡವುತ್ತಾ ತೆವಳುತ್ತಾ ಬೀಳುತ್ತಾ ಹೋಗ್ಬೇಕಾಗತ್ತೆ. ನಡೆಯುವುದು ಆ ಲೇಖ ಪ್ರೇತನಿಗೆ ಬಹಳ ಕಷ್ಟ. ರೋಹಕ ಪಿಶಾಚಿ ಅಂತ ಹೇಳ್ತಾರೆ. ರೋಹಕ ಪ್ರೇತ ತಲೆ ಕೆಳಗಾಗಿ ನಡಿಬೇಕದು. ಪಿಶಾಚಿ ಜನ್ಮ ಹೋಗೋ ತನಕ ತಲೆ ಕೆಳಗಾಗಿ ನಡಿಬೇಕು ಆ ಪ್ರೇತ. ಅನ್ನ ನೀಡಿದೆ ಓಡಿ ಹೋಗಿರ್ತಾನಲ್ಲ ಶೀಘ್ರಗಾನವನು, ಅವನು ಕುಂಟನ ಪಿಶಾಚಿ ಆಗ್ತಾನೆ, ಕುಂಟನಾಗ್ತಾನೆ. ಸೂಚಿ ಮುಖ ಏನಾಗ್ತಾನೆ ಅಂದ್ರೆ ಪಿಶಾಚಿ ಬಾಯಿ ತುಂಬ ಸೂಜಿಗಳೇ ತುಂಬಿಕೊಂಡಿರ್ತದೆ. ಯಾಕೆಂದ್ರೆ ಅವನಷ್ಟು ಸೂಜಿಯಿಂದ ಹರಿತವಾದಂಗೆ ಬ್ರಾಹ್ಮಣರನ್ನು ಅವಮಾನ ಮಾಡಿರ್ತಾನೆ. ಅವನ ಬಾಯಿ ತುಂಬ ಸೂಜಿ ತುಂಬಿ ಆ ವೇದನೆ ಅನುಭವಿಸ್ತಾ ಇರ್ತಾನೆ. ಪರ್ಯೂಷಿತ ಅಂತ ಅವನು ಒಂಟೆಯಂತೆ ಉದ್ದ ಕುತ್ತಿಗೆ ಆಗಿ ಲಂಬೋದರನಾಗಿ ಇರ್ತಾನೆ. ಪ್ರೇತಗಳು ಏನು ಆಹಾರ ತಿಂತವೆ? ಅವು ನಮ್ಮ ಆಹಾರ, ಅವರ ಆಹಾರ ಅಲ್ರಿ. ಹೇಚಿಗೆ ಆಹಾರ, ಮಲ, ಶ್ಲೇಷ್ಮ, ಮೂತ್ರ ಹಾಗೂ ಹೊರಸೂಸುವ ಹೊಲಸ ದುರ್ಗಂಧ ಅದರ ಆಹಾರ. ನಾವು ಏನು ವಾಸ ಮಾಡ್ತೀವಲ್ಲ ಆ ಸ್ಥಳಗಳಲ್ಲಿ ಶೌಚಾಲಯ ಇದ್ದುಬಿಟ್ಟು ಕ್ಲೀನಾಗಿದ್ದೇನೆ, ಕಸ ಕಡ್ಡಿ ಇದ್ದು ಎಲ್ಲ ಆಹಾರಗಳು ಏನಿರ್ತವೆ ಹೀನ ಜಾತಿ ಎಲ್ಲ ಆಹಾರಗಳು ಪ್ರೇತಗಳಿಗೆ ಸೇರ್ತಾವೆ. ಅದಕ್ಕೆ ಸ್ವಚ್ಛವಾಗಿರಬೇಕು, ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಸ್ಥಳಗಳನ್ನು ಮನೆಗಳನ್ನು ಹೇಳೋದು. ನಾವು ಸತ್ತಾಗ ಅವ್ರದ್ದು ದೈವಿಕ ಕ್ರಿಯೆಗಳು ನಡೆಯದಿದ್ದಾಗ ಪ್ರೇತತ್ವ ಬರುತ್ತೆ. ಧನಾದಿಗಳಿದ್ದರೂ ಧನ ಮಾಡದೆ ಲೋಭಿಯಾಗ್ತಾರೆ. ಒಬ್ಬೊಬ್ಬರೇ ಎಣಿಸ್ತಾ ಇರ್ತಾರೆ, ನಾನು ದುಡ್ಡು ಕೊಟ್ಬಿಟ್ರೆ ಏನಾಗತ್ತೆ, ಇಷ್ಟೊಂದು ದುಡ್ಡಿದೆ ಕೊಟ್ಟರೆ ಏನಾಗತ್ತೆ, ನಾನು ಬಡ್ಡಿಗೆ ವ್ಯವಹಾರ ಮಾಡ್ಬೋದು ಅಂತ ಅದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ವೈಷ್ಣದೇವಾದಿ ಹೋಮಗಳನ್ನು ಮಾಡದೇ ಇರುವನು, ಬಾಯಾರಿ ಬಂದವರಿಗೆ ಸುಲಭ ನೀರನ್ನು ಕೊಡದೇ ಇದ್ದವನು, ತಂದೆ ತಾಯಿಗಳ ಶ್ರಾದ್ದ ಮಾಡದಿರುವವನು, ದೇವತಾ ಪೂಜೆಯಿಲ್ಲದೆ ಭುಂಜಿಸುವವನು, ಚಪ್ಪಲಿ ಛತ್ರಿ ಜಲಕುಂಭ ದಾನ ಮಾಡದೇ ಇರುವವನು, ಗೋಗ್ರಾಸ, ದರಿದ್ರರಿಗೆ ಭೋಜನ, ರೋಗಿಗಳಿಗೆ ಔಷಧ ಕೊಡದೇ ಇರುವವನು, ಕಾರ್ತೀಕ ಮಾಸದಲ್ಲಿ ತಿಲದೀಪ ನೀಡದಿರುವವನು, ಮಾಘದಲ್ಲಿ ತೀರ್ಥಕ್ಷೇತ್ರ ಸ್ನಾನ ಮಾಡದೇ ಇರುವವನು, ವೈಶಾಖದಲ್ಲಿ ಜಲಕುಂಭ ದಾನವನ್ನು ಮಾಡದೇ ಇರುವವನು, ಭಯಗೊಂಡವರಿಗೆ ಅಭಯದಾನ. ಯಾರೋ ಬರ್ತಾರೆ ಭಯಪಟ್ಟಿರ್ತಾರೆ, ಪಾಪ ಇಲ್ಲ ನಾನು ಇದೀನಿ ಬನ್ನಿ ಬನ್ನಿ ನೋಡ್ಕೊಳ್ಳೋಣ ಅಂತ ಹೇಳಬಿಟ್ಟು ನೀನು ಮಾಡಿದೆಯಲ್ಲ ಅನುಭವ ನೀನು ಹೋಗು ಅಂತ ಬಿಟ್ರೆ, ಆಮೇಲೆ ಏಕಾದಶಾದಿ ಹರಿದಿನ ಆಚರಿಸದೆ ಇತ್ಯಾದಿಗಳಿಂದ ಪ್ರೇತತ್ವ ಬರುತ್ತೆ. ಯಾರಿಗೇನು ಬರುತ್ತೆ ಅನ್ನೋದು ನಾವು ಟಿಕ್ ಹಾಕೊಳ್ಬೋದು. ಯಾರು ಪ್ರೇತ ಆಗೋದಿಲ್ಲ, ಚಾಂದ್ರಾಯಣ ವ್ರತ ಮಾಡಿದವರು, ಏಕಾದಶಿ ವ್ರತ ಮಾಡಿದವರು, ವಿಷ್ಣು ಪಂಚಕಾದಿ ವ್ರತ ಮಾಡಿದವರು, ದೇವರ ಪೂಜಾರದರು, ದೇವ ಅತಿಥಿ ಪೂಜಕರು, ವೇದಾಂತ ಶಾಸ್ತ್ರದರು, ಕ್ಷಮ ಇದ್ದವರು, ಕ್ಷಮ ಕೂಡ ಇರಬೇಕ್ರಿ. ತಪ್ಪು ಮಾಡ್ತಾರೆ, ಚಿಕ್ಕವರು ಮಕ್ಕಳು ತಪ್ಪು ಮಾಡ್ತಾರೆ, ಕ್ಷಮಿಸಬೇಕು. ಅಂದ್ರೆ ಅವ್ರು ಮಾಡಬಾರ್ದು ತಪ್ಪು ಮಾಡಿ, ಯುವಕರು ಮಾಡಬಾರ್ದು ತಪ್ಪು ಮಾಡ್ತಾರೆ ಅಂತಲ್ಲ, ಬಾಲರು ತಿಳಿಯದವರು ತಪ್ಪು ಮಾಡಿದ್ರೆ, ಶಾಮತಿ ಒಳ್ಳೆಯ ನಡತೆ ಇದ್ದವರು ಪ್ರೇತ ಆಗೋದಿಲ್ಲ. ಬ್ರಾಹ್ಮಣರ ವೃತ್ತಿಯನ್ನು ಅವರು ಮಾಡಿದ ಕೆಲಸವನ್ನು ಇಲ್ಲದಂತೆ ಮಾಡ್ತಾರಲ್ಲ ಅವರು ಪ್ರೇತರಾಗ್ತಾರೆ. ತಂದೆ ತಾಯಿ ವೃದ್ಧರು ಬಂಧು ಜನರು ಇವರನ್ನು ಲೋಭದಿಂದ ಬಿಟ್ಟು ಹೋಗುವವರು ಪ್ರೇತರಾಗ್ತಾರೆ. ನಾವು ಹೋಗ್ತೀವಮ್ಮ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಆಗಲ್ಲ, ನಿಮ್ಮನ್ನ ಯಾವುದೋ ಒಂದು ವೃದ್ಧಾಶ್ರಮದ ಅಡ್ವರ್ಟೈಸ್ಮೆಂಟ್ಗಳು ಬೇಕಾದಷ್ಟು ಬರ್ತಾ ಇರುತ್ತೆ, ನಾವಿಲ್ಲಿ ಸೇರಿಸ್ತೀವಿ, ನೀವು ನೋಡ್ಕೊಳ್ಳಿ, ನಾವು ದುಡ್ಡು ಕೊಟ್ಟು ಬಿಡ್ತೀವಿ. ನೀನು ದುಡ್ಡು ಕೊಡೋದ್ರಿಂದ ಏನಾಗಲ್ಲ ರೀ, ತಂದೆ ತಾಯಿಗಳ ಸೇವೆ ಮಾಡಬೇಕಲ್ವಾ, ಮಾಡಬೇಕು. ಅದು ಮಾಡದೇ ಇದ್ದವನು ಪ್ರೇತನಾಗ್ತಾನೆ. ದ್ಯೂತ ಆಡುವವನು, ಮಾಂಸಪ್ರಿಯನು, ದೇವರಿಗೆ ನಿವೇದಿಸಿದ ಶೂದ್ರಾನ್ನವನ್ನು ದ್ವಿಜನಿಗೆ ನೀಡುವವನು, ಬ್ರಾಹ್ಮಣ ದೇವರನ್ನು ನಿಂದಿಸುವವನು ಪ್ರೇತನಾಗ್ತಾನೆ ಅಂತ ಹೇಳುತ್ತೆ. ಮತ್ತೆ
ಆವಾಗ ಪ್ರೇತ ಭಾವವು ಪ್ರೇತವನ್ನು ನೋಡಿ ರಾಜನೊಡನೆ ಮಾತಾಡ್ತಾನೆ. ಯಾಕೆ ಅಂದರೆ ರಾಜನು ಬಬ್ರುವಾಹನ ಪ್ರೇತವನ್ನು ನೋಡಿ ಆಶ್ಚರ್ಯಪಟ್ಟಾಗ ಆ ರಾಜನೊಡನೆ ಮಾತಾಡ್ತಾನೆ. ಪ್ರೇತಭಾವೋ ಮಯಾ ತ್ಯಕ್ತಃ ಪ್ರಾಪ್ತೋಸ್ಮಿ ಪರಮಾಂ ಗತಿಂ ತ್ವತ್ಸಂಯೋಗಾನ್ ಮಹಾಬಾಹೋ ಜಾತೋ ಧನ್ಯತರೋ ಸ್ಪೃಹಂ. ಮಹಾರಾಜನೇ, ನಿನ್ನ ಸಂಯೋಗದಿಂದ ನನ್ನ ಪ್ರೇತಭಾವ ಹೋಗಿ ಪರಮಗತಿಯನ್ನು ಪಡೆದತ್ತೆಯೇ ನಾನು ನಿನಗೆ ಕೃತಜ್ಞನಾಗಿದ್ದೇನೆ. ನಿನ್ನ ಸಹವಾಸದಿಂದಲೇ ನನಗೆ ಪ್ರೇತ ಹೋಗಿದೆ. ಆವಾಗ ರಾಜ ಕೇಳ್ತಾನೆ, ಕೃಷ್ಣವರ್ಣಾಕರಾಲಾಸ್ಯ ಪ್ರೇತತ್ವಂ ಘೋರದರ್ಶನಂ ಕೇನ ಕರ್ಮ ವಿಪಾಕೇನ ಪ್ರಾಪ್ತಂತೆ ಬಹುಬಲಂ ಬಂಗಲಂ. ಹೇಳ್ತಾನೆ, ಕಪ್ಪು ಬಣ್ಣದ ಕರಾಲ್ಮುಖವಾದ ಓ ಪ್ರೇತಯೇ, ನೋಡಲು ಭಯಂಕರವಾಗಿದ್ದೀಯಾ, ಅತ್ಯಂತ ಅಮಂಗಳಕರವಾಗಿದ್ದೀಯಾ. ಈ ಪ್ರೇತತ್ವವನ್ನು ನೀವು ಯಾವ ಕರ್ಮದಿಂದ ಪಡೆದೆ ಹೇಳು ನನಗೆ ಅಂತ ಬಬ್ರುವಾಹನ ರಾಜ ಆ ಪ್ರೇತನನ್ನು ಕೇಳ್ತಾನೆ. ನಿನ್ನ ಪ್ರೇತತ್ವಕ್ಕೆ ಕಾರಣವಾದ ಎಲ್ಲವನ್ನೂ ವಿಸ್ತಾರವಾಗಿ ಹೇಳು ನನಗೆ. ನೀನು ಹಿಂದೆ ಯಾರಾಗಿದ್ದಿ, ಯಾವ ದಾನಗಳಿಂದ ನಿನ್ನ ಪ್ರೇತತ್ವ ಕಳೆಯುತ್ತದೆ ಹೇಳು ಅಂತ ಕೇಳ್ತಾನೆ ರಾಜ. ಆವಾಗ ಪ್ರೇತ ಹೇಳುತ್ತೆ, ಕಥಯಾಮಿ ನೃಪಶ್ರೇಷ್ಠ ಸರ್ವಮೇವಾದಿತಸ್ತವ ಪ್ರೇತತ್ವ ಕಾರಣಂ ಶ್ರುತ್ವಾ ದಯಾಂ ಕರ್ತುಂ ತ್ವಮರ್ಹಸಿ. ನಾನು ಎಲ್ಲವನ್ನೂ ಮೊದಲಿನಿಂದ ವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳುತ್ತೆ ಪ್ರೇತ. ತನ್ನ ಪ್ರೇತತ್ವ ಕಾರಣವನ್ನು ಕೇಳಿದ ನೀನು ನನ್ನ ಮೇಲೆ ದಯೆಯನ್ನು ತೋರಿಸಬೇಕು ಅಂತ ಪ್ರೇತ ವಿನಂತಿ ಮಾಡಿಕೊಳ್ಳತ್ತೆ. ಹೇಳತ್ತೆ, ವೈದಶಂ ನಾಮ ನಗರಂ ಸರ್ವಸಂಪತ್ಸಮನ್ವಿತಂ ನಾನಾಜನ ಪದಾಕೀರ್ಣಂ ನಾನಾ ರತ್ನ ಸಮಾಕುಲಂ. ಸಕಲ ಸಂಪತ್ತುಗಳಿಂದ ತುಂಬಿರುವ ವಿವಿಧ ಜನಾಂಗದ ಜನರಿಂದ ಕೂಡಿರುವ ಸುಂದರವಾದ ಒಂದು ನಗರ ಇದೆ. ಆ ನಗರದ ಹೆಸರು ವೈದಶ ಎಂಬ ನಗರ. ಹಮ್ಯ ಪ್ರಸಾದ ಶೋಭಾಢ್ಯಂ ನಾನಾ ಧರ್ಮ ಸಮನ್ವಿತಂ ತತ್ರಾಹಂ ನ್ಯವಸಂ ತಾತ ದೇವಾರ್ಚನರಥ ಸದಾ. ಅದು ಅರಮನೆಗಳಿಂದ ಕೂಡಿತ್ತು, ದೊಡ್ಡ ಭವನಗಳಿಂದ ಶೋಭಿತವಾಗಿತ್ತು, ಅನೇಕ ವಿಧವಾದ ಧರ್ಮಗಳಿಂದ ತುಂಬಿತ್ತು. ತಾತ ಅಲ್ಲಿ ಯಾವಾಗಲೂ ದೇವತಾರ್ಚನೆಯಲ್ಲಿಯೇ ನಿರತರಾಗಿ ವಾಸವಾಗಿದ್ದೆನು ಅಂತ ಹೇಳುತ್ತೆ. ಆಮೇಲೆ ಹೇಳುತ್ತೆ, ವೈಶ್ಯೋ ಜಾತಾ ಸುದೇವೋಹಂ ನಾಮ್ನಾ ವಿದಿತಮಸ್ತುತೆ ಹವ್ಯೇನ ತರ್ಪಿತಾ ದೇವಾ ಕವ್ಯೇನ ಪಿತರಸ್ತತ. ನನ್ನ ಜಾತಿಯಲ್ಲಿ ವೈಶ್ಯನು, ನಾನು ಜಾತಿಯಲ್ಲಿ ವೈಶ್ಯನು ಅನ್ನತ್ತೆ ಅದು ಪ್ರೇತ. ನನ್ನ ಹೆಸರು ಸುದೇವ ಅಂತ. ನಾನು ಹವಿಸ್ಸಿನಿಂದ ದೇವತೆಗಳನ್ನು ಮತ್ತು ಕವ್ಯದಿಂದ ಪಿತೃಗಳನ್ನು ತೃಪ್ತಿಪಡಿಸ್ತಿದ್ದೆ ಅಂತ ಹೇಳುತ್ತೆ. ಮತ್ತೆ ಮುಂದುವರೆದು ಪ್ರೇತ ಬಬ್ರುವಾಹನ ರಾಜನಿಗೆ ಹೇಳುತ್ತೆ, ವಿವಿಧೈರ್ ದಾನಯೋಗೈಶ್ಚ ವಿಪ್ರಾಹ ಸಂತರ್ಪಿತಮಯ ದೀನಾಂಧ ಕೃಪಾಣೇಭ್ಯಶ್ಚ ದತ್ತಮನ್ನ ಮನೇಕದ. ನಾನು ಅನೇಕ ರೀತಿಯ ದಾನಗಳನ್ನು ಮಾಡಿದ್ದೇನೆ, ಉಪಚಾರಗಳಿಂದ ಬ್ರಾಹ್ಮಣರನ್ನು ಸತ್ಕರಿಸಿದ್ದೇನೆ, ತೃಪ್ತಿಪಡಿಸಿದ್ದೇನೆ. ಕುರುಡರು ದರಿದ್ರರಿಗೆ ಅನೇಕ ರೀತಿಯಾದ ಅನೇಕ ಸಲ ಅನ್ನದಾನವನ್ನು ಮಾಡಿದ್ದೇನೆ. ಅವೆಲ್ಲವೂ ನನ್ನ ದುರುದೃಷ್ಟದಿಂದ ನಿಷ್ಫಲ ಆಯಿತು. ಹೇಗೆ ನನ್ನ ಸೂತ್ರವು ನಿಷ್ಫಲ ಆಯಿತು? ನಾನು ಎಷ್ಟು ಒಳ್ಳೆಯದು ಮಾಡಿದ್ರು ಅದು ಫಲ ಕೊಡಲಿಲ್ಲ. ಅದು ಹೇಗೆ ನಾನು ಹೇಳ್ತೀನಿ ಕೇಳು ಅಂತ ಪ್ರೇತ ಹೇಳುತ್ತೆ. ಮಮ ವೈ ಸಂತತಿರ್ನಾಸ್ತಿ ನ ತುಮ್ಮನ್ನ ಚ ಬಾಂಧವ ನ ಚ ಮಿತ್ರಂ ಹಿಮೇ ದತ್ತ ಕುರ್ಯಾದ ಔದದೇಹಿಕಂ. ನನಗೆ ಸಂತಾನ ಇರಲಿಲ್ಲ, ಜೊತೆಗಾರರಿರಲಿಲ್ಲ, ಬಾಂಧವರಿರಲಿಲ್ಲ. ನನಗೆ ಔರ್ಧ್ವದೇಹಿಕ ಕ್ರಿಯೆಯನ್ನು ಮಾಡುವಂತಹ ಮಿತ್ರರು ಸಹ ಯಾರೂ ಇರಲಿಲ್ಲ. ಯಾರಿಗೆ ಷೋಡಶ ಮಾಸಿಕ ಶ್ರಾದ್ದವು ಮಾಡಲ್ಪಡುವುದಿಲ್ಲವೋ ಅವರಿಗೆ 100 ಶ್ರಾದ್ದಗಳು ಮಾಡಿದರೂ ಅವರ ಪ್ರೇತತ್ವ ನಿವಾರಣೆ ಆಗೋಲ್ಲ. ಔರ್ಧಿಕ ಕ್ರಿಯೆ ಷೋಡಶ ಶ್ರಾದ್ದವನ್ನು ಮಾಡಲೇಬೇಕು, ಮಾಸಿಕ ಶ್ರಾದ್ದವನ್ನು. ಅಂದರೆ ಮೊದಲ ಮೃತ ದಿವಸವೇ ಪ್ರಥಮ ಮಾಸಿಕ ಆಗತ್ತೆ. 11ನೇ ದಿವಸ ಸೂತಕ ಕಡಿಮೆ 11 ದಿವಸ ಮಾಡುವುದು ಬ್ರಾಹ್ಮಣನಿಗೆ ಭೋಜನ ಮಾಡಿಸಬೇಕು. 12ರಂದು ಮಾಡಬಹುದು. ಅಂದ್ರೆ ಮಾಸಿಕ 16 ಇರ್ತವೆ. ಏನಂದರೆ ಆದ್ಯ ಊನಮಾಸಿಕ, ದ್ವಿತೀಯ ತ್ರೈಮಾಸಿಕ, ತೃತೀಯ ಚತುರ್ಥ ಪಂಚಮ ಷಷ್ಠ ಊನ ಷಣ್ಮಾಸಿಕ, ಸಪ್ತಮ ಅಷ್ಟಮ ನವಮ ದಶಮ ಏಕಾದಶ ದ್ವಾದಶ ಊನಾಭೃತ 16 ಮಾಸಿಕಗಳನ್ನು ಮಾಡಬೇಕು. 11ನೆಯ ಮಾಸಿಕದಲ್ಲಿ 11ನೆಯ ದಿವಸ ಶಯ್ಯಾದಾನವನ್ನು ಮಾಡಬೇಕು. ವಿಶ್ವಾಸಘಾತಕರು, ದಯಾರಹಿತರು ಕೂಟಿಶ್ ಮಾರ್ಮಲಿಯಲ್ಲಿ ಬಿದ್ದು ದುಃಖ ಅನುಭವಿಸ್ತಾರೆ.
ತ್ವಮೌತದೇಹಿತಂ ಕೃತ್ವ ಮಾಮುದ್ಧರ ಮಹೀಪತಿ ವರ್ಣಾನಾಂಚ ಸರ್ವೇಷಾಂ ರಾಜ ಬಂಧುರಿಹೋಚ್ಯತೆ. ಎಲೆ ಮಹೀಪತಿಯೇ, ನೀನು ಔದ್ಧದೇಹಿಕ ಕ್ರಿಯೆಗಳನ್ನು ಮಾಡಿ ನನಗೆ ಔದ್ಧದೇಹಿಕ ಕ್ರಿಯೆಗಳಾಗಿಲ್ಲ, ನಾನು ಆದ್ದರಿಂದ ಪ್ರೇತನಾಗಿದ್ದೇನೆ. ನೀನು ದಯವಿಟ್ಟು ನನಗೆ ಔರ್ಧಿಕ ದೇಹ ಕ್ರಿಯೆಗಳನ್ನು ಮಾಡು. ಈ ಲೋಕದಲ್ಲಿ ಎಲ್ಲ ವರ್ಣದವರಿಗೂ ರಾಜನೇ ಬಂಧು ಅಂತ ಶಾಸ್ತ್ರ ಹೇಳುತ್ತೆ. ಅವನ ಅಧೀನ ಎಲ್ಲರೂ ಅಂದಾಗ ರಾಜನೇ ಬಂಧು ಆಗ್ತಾನೆ. ನೀನು ನನ್ನ ಶ್ರಾದ್ದವನ್ನು ಔರ್ಧಿಕ ಕ್ರಿಯೆಗಳನ್ನು ಮಾಡು ಅಂತ ಹೇಳುತ್ತೆ. ತನ್ಮಾಂ ತಾರಯ ರಾಜೇಂದ್ರ ಮಣಿರತ್ನಂ ದಾಮಿತೆ ಯಥಾ ಮೇ ಸದ್ಗತಿರ್ಭೂಯಾತ್ ಪ್ರೇತ ಯೋನಿಶ್ಚ ಗಚ್ಚತಿ. ಆದ್ದರಿಂದ ನೀನು ಔರ್ಧಿಕ ಕ್ರಿಯೆಗಳನ್ನು ಮಾಡಿ ನನ್ನನ್ನು ಈ ಪ್ರೇತದಿಂದ ಮುಕ್ತ ಮಾಡು, ಪ್ರೇತಭಾವದಿಂದ ಮುಕ್ತ ಮಾಡು. ನಿನಗೆ ನಾನು ನನ್ನ ಮಣಿರತ್ನವನ್ನು ಕೊಡ್ತೇನೆ, ಇದರಿಂದ ನನಗೆ ಪ್ರೇತ ದೇಹವು ಸದ್ಗತಿಯಾಗುವಂತೆ ಮಾಡು ಅಂತ ಹೇಳಿ ಆ ಪ್ರೇತ ಬಭ್ರುವಾಹನ ರಾಜನನ್ನು ಕೇಳಿಕೊಳ್ಳುತ್ತೆ. ಮತ್ತೆ ಮುಂದುವರೆದು ಹೇಳುತ್ತೆ, ತಥಾ ಕಾರ್ಯಂ ತಯಾ ವೀರ ಮಮ ಛೇದಿಚ್ಛಸಿ ಪ್ರಿಯಂ ಕ್ಷುಧಾತೃಷಾದಿರ್ದುಃಖೈ ಪ್ರೇತತ್ವಂ ದುಸ್ಸಹಂ ಮಮ ಸ್ವಾದೂದಕಂ ಫಲಂ ಚಾಸ್ತಿ ವನೇಸ್ಮಿನ್ ಶೀತಲಂ ಶಿವಂ ನ ಪ್ರಾಪ್ನೋಮಿ ಕ್ಷುಧಾರ್ಥೋಹಂ ಕೃಪಾರ್ಥೋ ನ ಜಲಂ ತ್ವಜಿತ್. ನೀನು ನನಗೆ ಪ್ರಿಯವಾದದನ್ನು ಮಾಡಲು ಇಚ್ಛಿಸುವುದಾದರೆ ಹೀಗೆ ಮಾಡು. ಹಸುವೆ ಬಾಯಾರಿಗಳ ದಾಹದಿಂದ ನನಗೆ ಈ ಪ್ರೇತತ್ವ ಸಹಿಸಲು ಆಗ್ತಾನೇ ಇಲ್ಲ. ಆದ್ದರಿಂದ ಈ ವನದಲ್ಲಿ ರುಚಿಕರವಾದ ಹಣ್ಣು ಶೀತಲವಾದ ನೀರಿದೆ, ಆದರೆ ಹಸುವಿಂದ ಆರ್ತನಾಗಿದ್ದೇನೆ, ನನಗೆ ಹಣ್ಣು ನೀರುಗಳನ್ನು ಪಡೆಯಲು ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಪ್ರೇತಗಳಿಗೆ ಯಾವಾಗಲೂ ಹಾಗೆ ಹಸುವಿನ ನೀರಾಟ ಆಗತ್ತೆ, ಅವಕ್ಕೆ ಏನು ತಗೊಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಂಕಟ ಆಗತ್ತೆ. ಯದಿಮೇ ಹಿ ಭವೇದ್ರಾಜನ್ ವಿಧಿರ್ ನಾರಾಯಣೇ ಮಹಾನ್ ತದಗ್ರೇ ವೇದ ಮಂತ್ರೈಶ್ಚ ಕ್ರಿಯಾ ಸರ್ವರ್ಧ ದೇಹಿದೆ. ತದಾ ನಶ್ಯಂತಿ ಮೇನೂನಂ ಪ್ರೇತತ್ವಂ ನಾಥ ಸಂಶಯ ವೇದಾಮಂತ್ರಾಸ್ತೋ ದಾನಂ ದಯಾ ಸರ್ವತ್ರ ಜಂತುಷು. ಒಂದು ವೇಳೆ ಮಹಾನಾರಾಯಣ ವಿಧಿಯ ಪ್ರಕಾರ ನಾರಾಯಣನ ಪ್ರತಿಮೆ ಸ್ಥಾಪಿಸಿ ಅದರ ಮುಂದೆ ವೇದ ಮಂತ್ರಗಳಿಂದ ಔರ್ಧಿಕ ದೇಹಕ್ರಿಯೆಗಳನ್ನು ಮಾಡಿದ್ದಾದರೆ ಪ್ರೇತ ನಿವೃತ್ತಿಯಾಗತ್ತೆ. ವೇದ ಮಂತ್ರಗಳು, ತಪಸ್ಸು, ದಾನ, ಸಕಲ ಪ್ರಾಣಿಗಳಲ್ಲಿಯೂ ದೇಹ ಇರಬೇಕು. ಒಳ್ಳೆಯ ಶಾಸ್ತ್ರಗಳನ್ನು ಓದುವುದು, ವಿಷ್ಣು ಪೂಜೆ, ಸಜ್ಜನರ ಸಂಘ ಮಾಡುವುದು, ಇವುಗಳಿಂದ ಪ್ರೇತ ರೂಪ ನಾಶ ಆಗತ್ತೆ. ಆದ್ದರಿಂದ ಪ್ರೇತತ್ವವನ್ನು ನಾಶ ಮಾಡುವ ವಿಷ್ಣು ಪೂಜೆಯನ್ನು ನಿಮಗೆ ಹೇಳ್ತೇನೆ. ಇದರಲ್ಲೇ ಬಂದಾಗ ಗೋಕರ್ಣ ಎಂಬುವನ ಚರಿತ್ರೆ ಭಾಗವತದಲ್ಲಿ ಬರುತ್ತೆ. ಭಾಗವತದಲ್ಲಿ ಬಂದಾಗ ಅವನ ತಮ್ಮ ದುಂದುಮಾರಿ ಎನ್ನುವ ಅತಿ ದುರಾಚಾರಿ ಸತ್ತು ಹೋಗಿ ಪ್ರೇತ ಆಗಿರ್ತಾನೆ. ಅವನಿಗೆ ಅವನ ಮಾಡಿದ ಕರ್ಮಗಳಿಗೆ ಪ್ರೇತ ನಾಶ ಆಗೋದಿಲ್ಲ. ಇವನು ಗಯಾದಲ್ಲಿ ಪಿಂಡವನ್ನು ಹಾಕಿ ಬರ್ತಾನೆ ಅಂದರೂ ಅವನಿಗೆ ಪ್ರೇತತ್ವ ಹೋಗಿರೋಲ್ಲ. ಕೊನೆಗೆ ಅವನ ಬಂದು ಇವನಿಗೆ ಗೋಕರ್ಣನಿಗೆ ಕೇಳಿದಾಗ ಗೋಕರ್ಣ ಹೇಳ್ತಾನೆ, ನಾನು ಗಯಾದಲ್ಲಿ ಶ್ರಾದ್ದ ಇಟ್ಟು ಬಂದುಬಿಟ್ಟೆ, ಏನು ಮಾಡಬೇಕು ಅಂತ ಕೇಳಿದಾಗ ಅವನು ಹೇಳ್ತಾ, ಆದರೂ ಪ್ರೇತತ್ವ ಹೋಗಿಲ್ಲ ಅಂದಾಗ ಅವನು ಹೇಳ್ತಾನೆ, ನನ್ನ ಪ್ರೇತತ್ವ ಹೋಗಲ್ಲ, ಯಾಕಂದರೆ ನಾನು ಅಂಥ ಪಾಪ ಮಾಡಿದ್ದೇನೆ. ಗಯಾದ ಪಿಂಡ ಇಟ್ಟರೂ ಕೂಡ ಗಯಾದಲ್ಲಿ ನನ್ನ ಪ್ರೇತತ್ವ ನಾಶ ಆಗಿಲ್ಲ. ನೀನು ಸಜ್ಜನರನ್ನು ಕೇಳಿ ಏನು ಹೇಳ್ತಾರೆ ಅಂದಾಗ ಅವನು ಸಜ್ಜನರನ್ನು ಕೇಳ್ಕೊಂಡು ಬಂದಾಗ ಭಾಗವತ ಶ್ರವಣ ಮಾಡಿಸು ಅಂತ ಹೇಳಿದಾಗ ಇವನು 7 ದಿವಸ ಭಾಗವತ ಸಪ್ತಾಹವನ್ನು ಮಾಡ್ತಾನೆ. ಆ ಪಿಶಾಚಿ ಏನು ಮಾಡುತ್ತೆ, ಆ ಪ್ರೇತ ಒಂದು ಬಿದಿರಿನ ಕೋಳಿನಲ್ಲಿ 7 ಗಂಟುಗಳ ಬಿದಿರಿನ ಕೋಲಿನಲ್ಲಿ ಅದು ಕೂತ್ಕೊಂಡಿರುತ್ತೆ. ಮೊದಲನೆಯ ದಿವಸ ಭಾಗವತ ಪಾರಾಯಣ ಆಯಿತು ಅಂದಾಗ ಮೊದಲನೇ ಗಂಟು ಛಿದ್ರ ಆಗತ್ತೆ, 2ನೇ ದಿವಸ 2ನೇ ಗಂಟು ಛಿದ್ರ ಆಗತ್ತೆ, 3ನೇ ದಿವಸ 3ನೇ ಗಂಟು ಛಿದ್ರ ಆಗತ್ತೆ, 4ನೇ ದಿವಸ ಹಾಗೆಯಾಗಿ ಕೊನೆಯ ದಿವಸ 7ನೇ ದಿವಸ ಭಾಗವತ ಸಪ್ತಾಹ ಮಂಗಳಕಾಲದಲ್ಲಿ 7 ಗಂಟೆಗಳು ಚಿತ್ರವಾಗಿ ಒಂದು ಸುಂದರ ರೂಪವಾದ ಗಂಧರ್ವ ಬರ್ತಾನೆ. ಅವನೇ ಮುಂದೆ ಹೋಗ್ತಾನೆ. ಹಾಗಾಗಿ ಅವನ ಪ್ರೇತ ಯಾವ ಗಯಾಪಿಂಡದಿಂದ ನಿವೃತ್ತ ಆಗದ ಪ್ರೇತತ್ವ ಭಾಗವತ ಕಥಾಶ್ರವಣದಿಂದ ಆಗತ್ತೆ. ಆ ಭಾಗವತವನ್ನೇ ಬಿಟ್ಟು ನಾವು ಬೇರೆ ಭಾಗದ ಶಾಸ್ತ್ರಗಳನ್ನು ಓದಿದರೆ ನಮಗೆ ಪ್ರೇತತ್ವ ಅಲ್ಲ, ನಮಗೆ ಸಾಯುವ ತನಕವೂ ನರಕವೇ ಪ್ರಾಪ್ತಿಯಾಗತ್ತೆ, ಆಮೇಲೆ ಪ್ರೇತತ್ವವೂ ಪ್ರಾಪ್ತಿಯಾಗತ್ತೆ. ಯಾಕೆಂದರೆ ಭಾಗವತ ಅಂದರೆ ಯಮಧರ್ಮರಾಜ ಹೇಳ್ತಾನೆ, ಇವನು ಬೇರೆ ಓದಿದ್ದಾನ, ಹಾಗಾದರೆ ಇದು ನನ್ನ ಭಾಗವಲ್ಲ, ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ಯಮ ಹೇಳ್ತಾನೆ ಇದು ನನ್ನ ಭಾಗ ಅಲ್ಲ ಅಂತ. ಆಗ ಭಾಗವತ ಅಂದರೆ ನನ್ನ ಭಾಗವ, ಇದು ನನ್ನ ಹತ್ರ ಕೊಡು ಅಂತ ಹೇಳಿಬಿಟ್ಟು ಅವನಿಗೆ ಸದ್ಗತಿಯನ್ನು ಕೊಡ್ತಾನೆ. ಹೀಗಾಗಿ ಭಾಗವತದ ಶ್ರವಣ ಮನುಷ್ಯನಿಗೆ, ನರಜೀವಿಗೆ ಅತ್ಯವಶ್ಯಕ. ಯಾಕೆಂದರೆ ಭಾಗವತದಲ್ಲಿ ಬರುವ ಅವನ ಭಕ್ತರ ಕಥೆಗಳು, ಒಂದೊಂದು ಭಕ್ತರ ಕಥೆಗಳು ಭಗವಂತನ ಬಗ್ಗೆ ನಂಬಿಕೆಯನ್ನು ಹುಟ್ಟಿಸಿ ಭಗವಂತನ ಬಗ್ಗೆ ಚಿಂತನೆಯನ್ನು ಕೊಡ್ತಾವೆ. ಅವರು ಶರಣಾಗತರಾಗಿ ಅವನಿಗೆ ಏನು ಕೇಳ್ಕೊಳ್ತಾರೆ, ಯಾವ ತರಹ ಜೀವನ ನಡೆಸಬೇಕು ಅಂತ ಕೇಳ್ಕೊಳ್ತಾರೆ ಅಂತ ಭಾಗವತದಲ್ಲಿ ಭಾಗವತೋತ್ತಮರು ಹೇಳ್ತಾರೆ. ಭಾಗವತದ ಕಥಾಶ್ರವಣವನ್ನು ಮಾಡಬೇಕು. ಭಾಗವತದ ಕಥಾಶ್ರವಣ ಮಾಡದೇ ಇದ್ದ ನರಜನ್ಮ
ವ್ಯರ್ಥ. ಬೇರೆ ಕಥೆ ಕಾದಂಬರಿಗಳನ್ನು ಓದುವುದು, ಬೇರೆಯ ದುಷ್ಟ ಕಥೆಗಳನ್ನು ಓದುವುದು, ಬೇರೆಯ ಕಥೆಗಳನ್ನು ಬೇರೆ ಯಾವುದ್ಯಾವುದೋ ಕಥೆಗಳನ್ನು ಓದಿ ಅವನೇ ಸರ್ವೋತ್ತಮ ಅನ್ನುವುದು, ಇವೆಲ್ಲವನ್ನು ಮಾಡಿದರೆ ಕಂಡರಿಯದ ಪಾಪಕ್ಕೆ ಒಳಗಾಗಬೇಕಾಗತ್ತೆ ಜನರು. ಅದನ್ನು ತಪ್ಪಿಸಲು ಭಾಗವತ ಕಥಾಶ್ರವಣವನ್ನು ಮಾಡಬೇಕು. ಪ್ರೇತತ್ವಕ್ಕೆ ಭಾಗವತ ಅತ್ಯುತ್ತಮ ಅಸ್ತ್ರ. ಶ್ರವಣ ಅಂದರೆ ಸುಮ್ಮನೆ ಕೇಳ್ಬಿಡೋದು ಬಿಟ್ಬಿಡೋದಲ್ಲ ರೀ, ಕಥಾಶ್ರವಣ ಮಾಡಬೇಕು. ಹೇಗೆ ಹೇಳ್ತಾರೆ ದಾಸರು? ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳ ನಿತ್ತು ಸಲಹುವುದು. ಶ್ರವಣ ಮನಕ್ಕೆ ಆನಂದವೀಯುವುದು. ಶ್ರವಣ ಹೇಗೆ ಕೇಳಬೇಕು ಅಂತ ನನಗೆ ಹರಿಕತಾಂಸರ ಕರುಣಾಸಂತೆಯಲ್ಲಿ ಹೇಳಿದ್ದೇನೆ. ಶ್ರವಣ ಮನಕಾನಂದವೀಯುವುದು. ಶ್ರವಣವನ್ನು ಮಾಡಬೇಕು, ಶ್ರದ್ಧೆಯಿಂದ ಶ್ರವಣವನ್ನು ಮಾಡಬೇಕು. ನನ್ನ ಶ್ರವಣದ ಇಂದ್ರಿಯದಲ್ಲಿ ಆಯಾ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ತತ್ವಾಭಿಮಾನಿ ದೇವತೆಗಳ ದ್ವಾರ ಮುಖ್ಯ ಪ್ರಾಣನಿದ್ದಾನೆ. ಮುಖ್ಯ ಪ್ರಾಣದ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅವರು ನನ್ನಲ್ಲಿ ನಿಂತು, ನನ್ನ ಕಿವಿಯಲ್ಲಿ ನಿಂತು, ಕರ್ಣೇಂದ್ರಿಯದಲ್ಲಿ ನಿಂತು ಕಥೆಯನ್ನು ಕೇಳ್ತಾ ಇದ್ದಾರೆ, ಕೇಳಿಸ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿದರೆ ಶ್ರವಣ ಮಾಡಿದ ಫಲ ಸಂಪೂರ್ಣ ಬರುತ್ತೆ. ಇಲ್ಲ ನಾನು ಕೇಳ್ತಾ ಇದ್ದೀನಿ ಅಂದರೆ ಕೇಳಿದ್ದೆಲ್ಲ ನೀರಿನಲ್ಲಿ ಹೋಮ ಅಷ್ಟೇ. ಈ ಥರ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಈ ಥರ ಸಚ್ಚಾಸ ಶ್ರವಣಂ ವಿಷ್ಣು, ಹೀಗೆ ಪಾಪನಾಶ ಆಗತ್ತೆ. ಆಮೇಲೆ ಪ್ರೇತತ್ವವನ್ನು ನಾಶ ಮಾಡುವ ವಿಷ್ಣು ಪೂಜೆಯನ್ನು ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ನ್ಯಾಯವಾಗಿ ಸಂಪಾದಿಸಿದ 2 ಸುವರ್ಣ ಅಳತೆಯ ಚಿನ್ನದಿಂದ ಒಂದು ನಾರಾಯಣ ಪ್ರತಿಮೆಯನ್ನು ಮಾಡಿಸಬೇಕು. 2 ಹಳದಿ ಬಳದೆ ಬಟ್ಟೆಗಳನ್ನು ಹೊಚ್ಚಿ ಸರ್ವಾಭರಣಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಅದಕ್ಕೆ ಪೂರ್ವದಲ್ಲಿ ಶ್ರೀಧರನನ್ನು, ದಕ್ಷಿಣದಲ್ಲಿ ಮಧುಸೂದನನ್ನು, ಪಶ್ಚಿಮದಲ್ಲಿ ವಾಮನನನ್ನು, ಉತ್ತರದಲ್ಲಿ ಗದಾಧರನ್ನು ಕೂರಿಸಬೇಕು. ಮಧ್ಯ ಪಿತಾಮಹನಾದ ಬ್ರಹ್ಮ ಮತ್ತು ಮಹೇಶ್ವರನನ್ನು ಕೂರಿಸಿ ಗಂಧ ಪುಷ್ಪಾದಿಗಳಿಂದ ಅರ್ಚಿಸಬೇಕು. ಹೀಗೆಲ್ಲ ಮಾಡಬೇಕು. ಪ್ರೇತತ್ವ ಅಂತ ಪ್ರದಕ್ಷಿಣೆ ಮಾಡಿ ಅಗ್ನಿಯಲ್ಲಿ ದೇವತೆಗಳನ್ನು ತೃಪ್ತಿಪಡಿಸಿ ತುಪ್ಪ, ಹಾಲು, ಮೊಸರಿನಿಂದ ವಿಶ್ವೇ ದೇವರನ್ನು ತೃಪ್ತಿಪಡಿಸಬೇಕು. ಕ್ರೋಧ ಲೋಭಗಳನ್ನು ಬಿಟ್ಟು ಶಾಸ್ತ್ರದಲ್ಲಿ ಹೇಳಿರುವ ಈ ರೀತಿಯ ಮಾಡಿ ನಂತರ ಶ್ರಾದ್ದ, ವೃಷೋತ್ಸರ್ಗ ಮತ್ತೆಲ್ಲವನ್ನು ಮಾಡಬೇಕು. ಅನಂತರ ಬ್ರಾಹ್ಮಣರಿಗೆ 13 ಪದಗಳನ್ನು ದಾನ ಮಾಡಬೇಕು. ಶಯ್ಯಾದಾನ ಮಾಡಿ ಒಂದು ಪಾತ್ರೆಯನ್ನು ಪ್ರೇತಕ್ಕೆ ಅರ್ಪಿಸಬೇಕು. ಮತ್ತೆ ಪ್ರೇತ ಹೇಳುತ್ತೆ, ಸಾಧು ಪೃಷ್ಟಂ ಮಹಾರಾಜ ಕಥಾಯಾಮಿ ನಿಬೋಧತೆ ಪ್ರೇತತ್ವಂ ನ ಭವೇದ್ಯೇನ ದಾನೇನ ಸುದೃಢೇನ ಚ ದಾನಂ ಪ್ರೇತಘಟಂ ನಾಮ ಸರ್ವಶುಭಾವಿನಾಶನಂ ದುರ್ಲಭಂ ಸರ್ವಲೋಕಾನಾಂ ದುರ್ಗತಿಕ್ಷಯಕಾರಕಂ. ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದ್ರೆ ಯಾವ ಸದೃಢವಾದ ದಾನದಿಂದ ಪ್ರೇತತ್ವ ಉಂಟಾಗುವುದಿಲ್ಲವೋ ಅದನ್ನು ಹೇಳುತ್ತೇನೆ, ದಯವಿಟ್ಟು ಮನಸ್ಸಿಟ್ಟು ಕೇಳು ಅಂತ ಹೇಳಿಬಿಟ್ಟು ದಾನವನ್ನು ಹೇಳ್ತಾರೆ ಅನ್ನುವ ಚಿಂತನೆಯೊಂದಿಗೆ ಈ ದಿವಸದ ಚಿಂತನೆಯನ್ನು ಮುಗಿಸೋಣ. ನಾಳೆ ಯಾವ ದಾನಗಳು ಪ್ರೇತತ್ವವನ್ನು ನಿವಾರ ಮಾಡ್ತವೆ ಎನ್ನುವ ಚಿಂತನೆಯನ್ನು ನಾಳೆ ಮುಂದುವರಿಸೋಣ ಅಂತ ಹೇಳಿಬಿಟ್ಟು ಈ ದಿನದ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ.